ಕಲ್ಯಾಣ ರಾಮ ಕಲ್ಯಾಣ ರಾಮ ರಘುರಾಮ ಸೀತಾ ಕಲ್ಯಾಣ ರಾಮ ರಘುರಾಮ ಸೀತಾ ಕಲ್ಯಾಣ ರಾಮ ರಘುರಾಮ ರಾಮ ಕನಕಮಕುಟ ಕನಕಮಕುಟ ಮರಕತ ಮಣಿಲೋಲ ಕನಕಮಕುಟ ಮರಕತ ಮಣಿಲೋಲ ಹಾರ ದಶರಥ ಬಾಲ ಸೀತಾ ಕಲ್ಯಾಣ ರಾಮ ರಘುರಾಮ ರಾಮ ಕನಕಮಕುಟ ಮರಕತ ಮಣಿಲೋಲ ಹಾರ ದಶರಥ ಬಾಲ ಸೀತಾ ಕಲ್ಯಾಣ ರಾಮ ರಘುರಾಮ ರಾಮ ಕನಕಮಕುಟ ಮರಕತ ಮಣಿಲೋಲ ಹಾರ ದಶರಥ ಬಾಲ ಸೀತಾ ಕಲ್ಯಾಣ ರಾಮ ಮಲ್ಲಿಕಾದಿ ಸುಗಂಧಮಯ ಮಲ್ಲಿಕಾದಿ ಸುಗಂಧಮಯ ನವಮಾಲಿಕಾದಿ ಶೋಭಿತಗಳೇನ ಮಲ್ಲಿಕಾದಿ ಸುಗಂಧಮಯ ನವಮಾಲಿಕಾದಿ ಶೋಭಿತಗಳೇನ ಉಲ್ಲಾಸ ಪರಿಶೀಲನ ಚಾಮರ ಉಭಯ ಪಾರ್ಶ್ವೇನ ಕುಂಡಲಕೇಲನ ಉಲ್ಲಾಸ ಪರಿಶೀಲನ ಚಾಮರ ಉಭಯ ಪಾರ್ಶ್ವೇನ ಕುಂಡಲಕೇಲನ ಕಲ್ಯಾಣ ರಾಮ ಗೌತಮ ವಸಿಷ್ಠ ನಾರದ ತುಂಬುರು ಕಾಶ್ಯಪಾದಿ ಬರ ಮುನಿಗಣ ಪೂಜಿತ ಗೌತಮ ವಸಿಷ್ಠ ನಾರದ ತುಂಬುರು ಕಾಶ್ಯಪಾದಿ ವರ ಮುನಿಗಣ ಪೂಜಿತ ಔಪವಾಹ್ಯ ಸ್ಕಂದದೇಶಾಲಂಕೃತ ಔಪವಾಹ್ಯ ಸ್ಕಂದದೇಶಾಲಂಕೃತ ಔಪವಾಹ್ಯ ಸ್ಕಂದದೇಶಾಲಂಕೃತ ಹೈಮ ಸಿಂಹಾಸನ ಸ್ಥಿತ ಆಗತ ಸುರವರ ಮುನಿಗಣ ಸೇವಿತ ಅಗಣಿತ ಜನಕನ ಘೋಷಿತ ಮಂಗಳ ಆಗತ ಸುರವರ ಮುನಿಗಣ ಸೇವಿತ ಅಗಣಿತ ಜನಕನ ಘೋಷಿತ ಮಂಗಳ ರಾಘವ ರಾಮ ರಾಮ ರಾಘವ ರಾಮ ರಘುರಾಮ ರಾಮ ರಾಘವ ರಾಮ ರಘುರಾಮ ರಾಮ ರಾಘವ ರಾಮ ರಘುರಾಮ ರಾಮ ಜನಕ ಜಾರಮಣ ಮನೋಹರ ಸೀತಾ ರಾಘವ ರಾಮ ರಘುರಾಮ ರಾಮ ಜನಕ ಜಾರಮಣ ಮನೋಹರ ಸೀತಾ ಕಲ್ಯಾಣ ರಾಮ ರಘುರಾಮ ರಾಮ ಕನಕಮಕುಟ ಬರಕತ ಮಣಿಲೋಲಹಾರ
ದಶರಥ ಬಾಲ ಸೀತಾ ಕಲ್ಯಾಣ ಕಲ್ಯಾಣ ರಾಮ ಆನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ಅನವರತವೂ ಬೆಳಗುತ್ತಿರುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 56ನೇಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸಲು ತೊಡಗಿದ್ದೇನೆ. ಈ ಹಿಂದೆ 13 ಶ್ಲೋಕಗಳು ಈ ಅಧ್ಯಾಯದಲ್ಲಿ ಸಂಪನ್ನವಾಗಿವೆ. ಕೊನೆಯ ಶ್ಲೋಕದಲ್ಲಿ ನವದ್ವಾರಗಳಿಂದ ಕೂಡಿರುವ ಈ ಮಾನವ ಶರೀರವೆಂಬ ಪುರದಲ್ಲಿ ಒಬ್ಬ ದೇಹಿ ವಾಸ ಮಾಡ್ತಾನೆ. ಅವನು ಜ್ಞಾನಿಗಳಲ್ಲಿ ಹೇಗೆ ವಾಸ ಮಾಡ್ತಾನೆ ಅಂತ ಕೇಳಿದರೆ, ಸರ್ವಕರ್ಮಾಣಿ ಸನ್ಯಸ್ಯ, ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ಅಂದರೆ ಆ ಕರ್ಮದ ಜೊತೆಗೆ ಸಂಬಂಧನ ಕಳ್ಕೊಂಡು ಅಂತ ಅರ್ಥ. ಕರ್ಮದ ಫಲದ ಬಗ್ಗೆ ಅಪೇಕ್ಷೆ ಇಲ್ಲದೆ ಅಂತ ಅರ್ಥ. ಆ ಮಾನವ ಶರೀರದಲ್ಲಿ ವಾಸ ಮಾಡ್ತಾನೆ ಆ ದೇಹಿ. ಸುಖಂ ವಶಿ ಆಸ್ತೆ, ಜೊತೆಗೆ ಹಾಗೆ ಬರೀ ವಾಸ ಮಾಡ್ತಾ ಇರೋದಲ್ಲ, ಭಾಳ ಸುಖವಾಗಿ ಆಸ್ತೆ ವಾಸ ಮಾಡ್ತಾನೆ. ಅಂದರೆ ಕರ್ಮದ ಬಂಧನ ಯಾರು ಮಾನಸಿಕವಾಗಿ ತೊರೆದಿದ್ದಾರೋ, ಅದನ್ನು ಸನ್ಯಾಸ ಮಾಡಿದಾರೋ, ಅವರುಗಳು ಸದಾಕಾಲದಲ್ಲೂ ಸುಖಾನುಭವವನ್ನು ಮಾಡ್ಕೋತಾರೆ. ಯಾವ ಸುಖಾನುಭವವನ್ನು ಅಂದರೆ, ತಮ್ಮ ಒಳಗಡೆ ಒಂದು ಸುಖದ ಕಡಲಿದೆ. ಆ ಕಡಲಿಂದ ಸುಖದ ಸ್ರೋತಸ್ಸು ಹರಿದು ಹೊರಗೆ ಬರುತ್ತೆ. ಅದರಲ್ಲಿ ಮಿಂದು ಪಾವನರಾಗ್ತಾ ಒಂದು ತರಹ ಪರಮಶಾಂತಿಯಿಂದ ಜೀವನ ಮಾಡುವವರು ಆಗ್ತಾರೆ ಅನ್ನೋ ವಿಷಯವನ್ನು ಅನುಸಂಧಾನ ಮಾಡಿದ್ವು. ಅದರ ಮುಂದಿನ ಮಾತು ಪ್ರಶ್ನೆ ಏನು ಹುಟ್ಕೊಳ್ಳುತ್ತೆ ಅಂದರೆ, ಈ ಭಗವಂತ ಸೃಷ್ಟಿ ಮಾಡುವಾಗ ಈ ಕರ್ಮದ ಜೊತೆಗೆ ಒಂದು ಬಂಧನ, ಈ ಫಲದ ಜೊತೆಗೆ ಒಂದು ಸಂಬಂಧ, ಇದನ್ನೆಲ್ಲ ಯಾವುದಕ್ಕೆ ಸೃಷ್ಟಿ ಮಾಡಬೇಕಿತ್ತು? ಅವನು ಸೃಷ್ಟಿ ಮಾಡಿದ್ರಿಂದ ತಾನೇ ಇಷ್ಟೆಲ್ಲ ಜೀವಕೋಟಿಗಳು ಈ ಸಮಸ್ಯೆಯಲ್ಲಿ ಸಿಗಾಕೋತಾ ಇರೋದು. ಅವನಿಗೆ ನಿಜವಾಗ್ಲೂ ಕನಿಕರ ಇದ್ದಿದ್ದರೆ, ಅವನ ಜೀವಕೋಟಿಗಳೆಲ್ಲ ತುಂಬ ನೆಮ್ಮದಿಯಾಗಿ ಬದುಕಬೇಕು ಅಂತ ಆಸೆ ಇದ್ದಿದ್ದರೆ ಒಂದು ಸೃಷ್ಟಿನೇ ಮಾಡಬೇಕಾಗಿರಲಿಲ್ಲ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದಕ್ಕೆ ಉತ್ತರವಾಗಿ ಮುಂದಿನ ಮಾತು, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪ್ರಭು ಅಂದರೆ ಈ ಸೃಷ್ಟಿಕರ್ತ ಅಂತ ಅರ್ಥ. ಯಾವ ಪರಂಜ್ಯೋತಿಯು ತನ್ನನ್ನೇ ತಾನು ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ವಿಸ್ತೃತವಾದಂಥ ಒಂದು ಜಗತ್ತನ್ನು ಬೆಳೆಸ್ತೋ ಆ ಪರಂಜ್ಯೋತಿಯನ್ನೇ ಪ್ರಭು ಎಂಬುದಾಗಿ ಕರೀತಾರೆ. ಯಾಕೆಂದರೆ ಅದೇ ಸರ್ವಸಮರ್ಥವಾದದ್ದು.
ಅದಕ್ಕೆ ಎಲ್ಲ ಸಾಮರ್ಥ್ಯ ಇರುವಂಥ ತತ್ವ ಅದು. ಅದರಿಂದ ಆ ಪ್ರಭುವು ಕರ್ತೃತ್ವ ಅನ್ನುವ ರೀತಿಯಾದಂಥ ಒಂದು ನಡೆ, ಹಾಗೆ ಕರ್ಮಾಣಿ ನಾನಾ ವಸ್ತುಗಳು, ಕರ್ಮ ಅನ್ನೋ ಶಬ್ದಕ್ಕೆ ಲೋಕಸ್ಯ ಜನರಿಗೆ ನಸೃಜತಿ ಸೃಷ್ಟಿ ಮಾಡಿಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗೆಯೇ ಕರ್ಮಫಲ ಸಂಯೋಗಂ, ಕರ್ಮದ ಜೊತೆಗೆ ಸಂಬಂಧ, ಫಲದ ಜೊತೆಗೆ ಸಂಬಂಧ ಅಂತಿದೆಯಲ್ಲ, ಇದನ್ನೂ ಸಹ ನಸೃಜತಿ ಅವನು ಸೃಷ್ಟಿಸಿಕೊಟ್ಟಿಲ್ಲ. ಆದರೆ ಸ್ವಭಾವವು ಪ್ರವರ್ತತೆ ನಡ್ಕೊಂಡು ಹೋಗ್ತಾ ಇದೆ ಅಂತ ಮಾತಿಗೆ ನೇರವಾದ ಅರ್ಥ. ಹಾಗೆಂದ್ರೆ ಏನು ಅಂತ ಕೇಳಿದರೆ, ಇದುವರೆಗಿನ ಮಾತುಗಳಲ್ಲೆಲ್ಲ ನಾವು ಏನು ಕೇಳಿದ್ವಿ ಅಂದರೆ, ನಾನು ಕರ್ತ ಅಂತ ಅನ್ಕೋತಾ ಇದ್ದೀನಿ, ಈ ಕರ್ಮದ ಜೊತೆಗೆ ಒಂದು ಅಭಿಮಾನದಿಂದ ಸಂಬಂಧ ಬೆಳೆಸ್ಕೋತಾ ಇದ್ದೀನಿ, ಇದೇ ಸಮಸ್ಯೆಯ ಮೂಲ. ಕರ್ತವ್ಯ ರೂಪವಾಗ ಕರ್ಮ ಮಾಡೋದು ಬೇರೆ, ನಾನು ನಂದೋನು ಬುದ್ಧಿಯಿಂದ ಅದರಲ್ಲಿ ಪ್ರವೃತ್ತವಾಗುವಂಥದ್ದು ಬೇರೆ. ಹೀಗೆ ಪ್ರವೃತ್ತವಾಗ್ತಾ ಇರೋದೇನೆ, ತೊಡಗ್ತಾ ಇರೋದೇನೆ ದೊಡ್ಡ ಸಮಸ್ಯೆಯ ಮೂಲ. ಜೊತೆಗೆ ಫಲದ ಬಗ್ಗೆ ಅಪೇಕ್ಷೆ, ಫಲದ ಬಗ್ಗೆ ಒಂದು ಅಂಟು, ಇದು ಸಮಸ್ಯೆಯ ಮೂಲ ಅಂತ ಹೇಳ್ತಾ ಇದ್ದ ಭಾಗ ಇತ್ತು. ಇಲ್ಲೆಲ್ಲ ಒಂದು ಕರ್ತೃತ್ವ ಅನ್ನೋ ರೀತಿಯಾದಂಥ ಮನಸ್ಸು ನಮಗೆ ಆಡುತ್ತೆ ಅಂತ. ನಾನು ಈ ಕಾರ್ಯ ಮಾಡ್ತಾ ಇರೋನು, ಇದು ಆಡುತ್ತೋ ಇಲ್ವೋ ಅಂತ ಆಲೋಚನೆ ಮಾಡಿದ್ರೆ ಪ್ರತಿಯೊಬ್ಬನಿಗೂ ಆಡುತ್ತೆ. ಯಾರು ಊಟ ಮಾಡ್ತಾ ಇರೋದು? ನಾನು ಊಟ ಮಾಡ್ತಾಯಿದ್ದೀನಿ. ಯಾರು ನಡ್ಕೊಂಡು ಹೋಗ್ತಾಯಿರೋ? ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಯಾರು ಓದ್ತಾ ಇರೋದು? ನಾನು ಓದ್ತಾ ಇದ್ದೀನಿ. ಯಾರು ಪಾಠ ಕೇಳ್ತಾ ಇರೋದು? ನಾನು ಪಾಠ ಕೇಳ್ತಾ ಇದ್ದೀನಿ. ಯಾವುದೋ ಒಂದು ಮಹಾಕಾರ್ಯನ ಮಾಡ್ತಾ ಇರೋರು ಯಾರು? ನಾನು ಮಾಡ್ತಾಯಿದ್ದೀನಿ. ಹೀಗೆ ಪ್ರತಿ ಹೆಜ್ಜೆಯಲ್ಲಿ ನಾನು ಮಾಡ್ತಾಯಿದ್ದೀನಿ ಅನ್ನೋ ರೀತಿಯಾದಂಥ ಒಂದು ಬುದ್ಧಿ ಬರ್ತಾ ಇದೆಯಲ್ಲ, ಇದಕ್ಕೆ ಕರ್ತೃತ್ವ ಅನ್ನುವ ಬುದ್ಧಿ ಅಂತ ಕರೀತಾರೆ. ಆದರೆ ಇದು ಭಗವಂತ ಸೃಷ್ಟಿ ಮಾಡಿದ್ದಲ್ಲ ಅಂತ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಕರ್ತೃತ್ವವನ್ನು ಭಗವಂತ ಸೃಷ್ಟಿ ಮಾಡಿಲ್ಲ, ಈ ಕರ್ಮಗಳನ್ನು ಭಗವಂತ ಸೃಷ್ಟಿ ಮಾಡಿಲ್ಲ ಅಂತ. ಕರ್ಮ ಅನ್ನೋ ಶಬ್ದಕ್ಕೆ ಎರಡು ತರಹ ಅರ್ಥ ಮಾಡೋದಕ್ಕೆ ಬರುತ್ತೆ. ಒಂದು, ಬೇರೆ ಬೇರೆ ರೀತಿಯಾದ ಕ್ರಿಯೆಗಳನ್ನೆಲ್ಲ ಕರ್ಮ ಅಂತ ಕರೆಯೋದುಂಟು. ನಡ್ಕೊಂಡು ಹೋಗೋದು ಒಂದು ಕರ್ಮ, ಊಟ ಮಾಡೋದು ಒಂದು ಕರ್ಮ, ನಿದ್ದೆ ಮಾಡೋದು ಒಂದು ಕರ್ಮ, ಪಾಠ ಹೇಳೋದು ಒಂದು ಕರ್ಮ, ಎಲ್ಲ ರೀತಿಯಾದ ವೃತ್ತಿಗಳೆಲ್ಲ ಕರ್ಮವೇ. ಅದು ಕ್ರಿಯಾರೂಪವಾದದ್ದು ಅಂತ ಒಂದು ಅರ್ಥ. ಇನ್ನೊಂದು, ಕರ್ಮ ಅನ್ನೋ ಶಬ್ದಕ್ಕೆ ಒಂದು ಕ್ರಿಯೆ ಮಾಡಿದಾಗ ಮುಂದಕ್ಕೆ ಹುಟ್ಟುವ ವಸ್ತುಗಳಿದೆಯಲ್ಲ, ಅವುಗಳನ್ನು ಕರ್ಮ ಅಂತ ಕರೀತಾರೆ. ಉದಾಹರಣೆಗೆ ಒಂದು ಪಾತ್ರೆಯನ್ನು ತಯಾರು ಮಾಡ್ತಾನೆ, ಲೋಹನ ತೆಗೆದುಕೊಂಡು ಕರಗಿಸಿ ಒಂದು ಕಡೆಯಲ್ಲಿ ಅಚ್ಚಿನಲ್ಲಿ ಸುರಿದು ಒಂದು ಪಾತ್ರೆ ತಯಾರು ಮಾಡ್ತಾನೆ. ಇದೊಂದು ಕ್ರಿಯೆಯ ಫಲ ಕೊನೆಗೆ ಬಂದಿರುವಂಥದ್ದು. ಇದೇ ರೀತಿಯಲ್ಲಿ ನೂರಾರು ಕಾರ್ಯಗಳನ್ನು ಮಾಡಿದಾಗ ಕಾರ್ಯದ ಒಂದು ಫಲ ಅಂತ ಕೊನೆಗೆ ಬರುತ್ತೆ. ಅದನ್ನು ಸಹ ಕರ್ಮಾನು ಶಬ್ದದಿಂದಲೇ ಕರೀತಾರೆ. ಅದರಿಂದ ಈ ಜಗತ್ತಿಗಾಗಿ ನೂರಾರು ವಸ್ತುಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತಿಲ್ಲ, ಮತ್ತು ಕರ್ತೃತ್ವ ಅನ್ನೋದನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತಿಲ್ಲ. ನಾನು ಮಾಡ್ತಾಯಿದ್ದೀನಿ ಅಂತ ಅನ್ಕೋತಾ ಇದ್ದೀವಲ್ಲ ಅಂತ ಕೇಳಿದರೆ, ಹೌದಪ್ಪ, ಸ್ವಭಾವಸ್ತು ಪ್ರವರ್ತತೆ, ಒಂದು ಸ್ವಭಾವ ಅಂತ ಒಂದಿದೆ, ಏನೋ ಒಂದು, ಅದು ಏನು ಅನ್ನೋ ಬಗ್ಗೆ ನೋಡ್ಕೊಳ್ಳೋಣ. ಅದು ಹೀಗೆ ನಡ್ಕೊಂಡು ಹೋಗ್ತಾ ಇದೆ, ಅದು ಭಗವಂತನ ಸಂಕಲ್ಪಕ್ಕೆ ಸೇರಿದ್ದು ಅಂತ ಅನ್ಕೋಬೇಡಿ ಅಂತ. ಏನು ಸ್ವಭಾವ ಅಂತ ಕೇಳಿದರೆ, ಸ್ವಭಾವ ಅನ್ನೋದಕ್ಕೆ ತನ ಅಂತ ಅರ್ಥ, ಸ್ವ ಅನ್ನೋದಕ್ಕೆ ತಾನು, ಭಾವ ಅನ್ನೋಕ್ಕೆ ತನ ಅಂತ ಸಾಮಾನ್ಯವಾಗಿ ಇಟ್ಕೊಂಡಿರುವಂಥ ಅರ್ಥ. ಅದು ಪ್ರವರ್ತತೆ ಅಂದರೆ ಪ್ರವರ್ತಿಸ್ತಾ ಇದೆ, ಬೆಳ್ಕೊಂಡು ಹೋಗ್ತಾ ಇದೆ, ಅದು ಕಾರ್ಯಪರವಾಗಿದೆ, ಕೆಲಸ ಮಾಡ್ತಾ ಇದೆ ಅಂತ ಇವೆಲ್ಲ ಅರ್ಥ. ಹಾಗಂದ್ರೆ ಏನು ಅಂತ, ಭಗವಂತನ ಜೊತೆಗೆ ಇನ್ನೊಂದಿದೆ ವಸ್ತು, ಅದಕ್ಕೆ ತ್ರಿಗುಣಮಯವಾದ ಪ್ರಕೃತಿ ಅಂತ ಕರೀತಾರೆ. ಸತ್ವರಜಸ್ತಮಸ್ಸಿನ ಮೂರರ ಯೋಗವಾಗಿರುವಂಥ ಒಂದು ಶಕ್ತಿ ಅದು. ಅದಕ್ಕೆ ಒಂದು ಶಾಸ್ತ್ರದಲ್ಲಿ ಮಾಯಾನು ಹೆಸರಿನಲ್ಲಿ ಕರೀತಾರೆ, ಇನ್ನೊಂದು ಕಡೆಯಲ್ಲಿ ಪ್ರಕೃತಿ ಅಂತ ಕರೀತಾರೆ, ಇನ್ನೊಂದು ಕಡೆಯಲ್ಲಿ ತ್ರಿಗುಣ ಅನ್ನೋ ರೀತಿಯಾದ ಹೆಸರಿನಲ್ಲೇ ಕರೀತಾರೆ, ಇನ್ನೊಂದು ಕಡೆಯಲ್ಲಿ ಕುಂಡಲಿನಿ ಅನ್ನೋ ರೀತಿಯಾದ ಹೆಸರಿನಲ್ಲಿ ಕರೀತಾರೆ. ಅದೇನು ಅಂತ ಕೇಳಿದರೆ, ಭಗವಂತನ ಒಂದು ಚೈತನ್ಯ, ಒಂದು ಶಕ್ತಿ, ಮೂರರ ಯೋಗರೂಪವಾಗಿರುವಂಥ ಒಂದು ಶಕ್ತಿ, ಅದನ್ನು ಸ್ವಭಾವ ಅನ್ನೋ ಶಬ್ದದಿಂದ ಕರೀತಾ ಇರೋ ಸಂದರ್ಭ ಇದು.
ಆ ಭಗವಂತನ ಶಕ್ತಿ ಏನಿದೆ ಅದು ಪ್ರವರ್ತತೆ ಅಂದರೆ ಅದು ಬೆಳೀತಾ ಹೋಗ್ತಾ ಇದೆ, ಅದು ಕಾರ್ಯ ಮಾಡ್ತಾ ಇದೆ. ಅದರ ಕಾರಣದಿಂದಾಗಿ ಕರ್ತೃತ್ವ ಅನ್ನೋ ರೀತಿಯಾದಂಥ ಬುದ್ಧಿ ಒಬ್ಬನಿಗೆ ಹುಟ್ಟುತ್ತಾ ಇದೆ. ಕರ್ಮದ ಫಲ ನನಗೆ ಸೇರಬೇಕು ಅನ್ನೋ ರೀತಿಯಾದ ಬುದ್ಧಿ ನನಗೆ ಹುಟ್ಟುತ್ತಾ ಇದೆ. ಹಾಗೆ ಆ ವಸ್ತುಗಳ ಜೊತೆಗೆಲ್ಲ ಒಂದೊಂದು ನೇರದಲ್ಲಿ ನಾನು ಸಿದ್ಧಪಡಿಸಿದ ವಸ್ತು, ನಾನು ಕಷ್ಟಪಟ್ಟು ತಂದಿರೋ ವಸ್ತು, ಹೀಗೆಲ್ಲ ಅನ್ನಿಸ್ತಾ ಇದೆ. ವಾಸ್ತವಿಕವಾಗಿ ಆ ನಾನು ಅಂತ ಯಾವುದನ್ನಾರು ಒಳಗಡೆ ಇರುವಂತಹ ದೇಹಿಯನ್ನು ನಾನು ಭಾವಿಸಿ ಹೇಳೋದಾದರೆ, ಆ ದೇಹಿ ಆತ್ಮ ಈ ರೀತಿಯಾದಂಥ ಯಾವುದೇ ಕರ್ತೃತ್ವವನ್ನು ಹೊಂದಿಲ್ಲ, ಕರ್ಮದ ಜೊತೆಗೆ ಫಲ ಸಂಬಂಧವನ್ನೂ ಇಟ್ಕೊಂಡಿಲ್ಲ. ಹಾಗಾದರೂ ಹೀಗೆಲ್ಲ ಅನಿಸುತ್ತಲ್ಲ ನನಗೇನು ಕೇಳಿದರೆ, ಅದು ಮಾಯೆಯಿಂದ ಆಗ್ತಾ ಇರುವಂಥದ್ದು. ಪ್ರಕೃತಿಯ ಒಂದು ಒಡಲಿನಲ್ಲಿ ಆ ಆತ್ಮ ಅಥವಾ ದೇಹಿ ವಾಸ ಮಾಡ್ತಾ ಇರೋದ್ರಿಂದ ಕೆಲವು ಈ ಪ್ರಕೃತಿಯ ನಡೆ ಏನಿದೆ ಆ ನಡೆ ಆ ದೇಹಿನಲ್ಲಿ ಕಾಣಿಸ್ತಾ ಇದೆ, ನನಗೆ ಅನ್ನಿಸ್ತಾ ಇದೆ, ನಾನು ಅನ್ಕೋತಾ ಇದ್ದೀನಿ ಆ ರೀತಿಯಲ್ಲಿ. ಅಟ್ಬಿಟ್ರೆ ವಾಸ್ತವಿಕವಾಗಿ ಇಲ್ಲ ಅಂತ ಅರ್ಥ. ಈ ಉದಾಹರಣೆಗೆ ನೋಡೋದಾದರೆ, ನಾವು ಕನ್ನಡಿನಲ್ಲಿ ಮುಖ ನೋಡ್ಕೋತೀವಿ. ಕನ್ನಡಿನಲ್ಲಿ ಯಾವುದೋ ಕಾರಣಕ್ಕಾಗಿ ಒಂದು ಕಲೆ ಇದೆ ಅಂತಂದರೆ ಅದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಕಲ್ಪನೆ ಇಲ್ಲದೇನೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಒಂದು ಸರಿ ಭ್ರಮೆ ಹುಟ್ಟುತ್ತೆ, ಇದೇನು ನನ್ನ ಮುಖದಲ್ಲಿ ಒಂದು ಕಲೆ ಕಾಣಿಸ್ತಾ ಇದೆಯಲ್ಲ ಎಂಥದ್ದು ಅಂತ. ಆಮೇಲೆ ಮುಟ್ಟು ನೋಡ್ಕೊಳ್ಳೋ ಥರ. ಆಮೇಲೆ ಕನ್ನಡಿದು ಏನಾದ್ರು ದೋಷನಾ ಅಂತ ನನಗೆ ಬುದ್ಧಿಗೆ ಬರುತ್ತೆ ಅಂತ ಆದರೆ ಆಗ ಕನ್ನಡಿ ಒಂದು ಸರಿ ಒರೆಸಿ, ಓ ಹೌದು ಕನ್ನಡಿಲಿದ್ದು ಕಲೆ ಇದು, ಕನ್ನಡಿಲಿದ್ದು ಕಲೆ ತೆಗೆದ್ರೆ ನನ್ನ ಮುಖದಲ್ಲಿ ಏನೂ ಕಲೆ ಕಾಣಿಸ್ತಾ ಇಲ್ಲ, ನಾನು ಸ್ವಚ್ಛವಾಗಿದ್ದೀನಿ ಅಂತ ಅನಿಸುತ್ತೆ. ಮೊದಲಿಗೆ ಏನಾಗುತ್ತೆ, ಒಂದು ಸರಿ ಭ್ರಮೆ ಬರುತ್ತೆ, ಎಂಥವನಿಗೂ ಭ್ರಮೆ ಬರುತ್ತೆ. ನಾವು ಮಹಾಭಾರತದಲ್ಲಿ ಒಂದು ಪ್ರಕರಣ ಕೇಳ್ತೀವಲ್ಲ, ಏನಪ್ಪ ಅಂದರೆ ಧರ್ಮರಾಜಾದಿಗಳು ತಮ್ಮ ಆಸ್ಥಾನಕ್ಕೆ ದುರ್ಯೋಧನಾದಿಗಳನ್ನು ಬರಮಾಡಿಕೊಂಡ್ರು. ಆಗ ಆಸ್ಥಾನ ಹೇಗಿತ್ತಪ್ಪ ಅದು ಅಂತ ಕೇಳಿದರೆ, ಅರಮನೆಯ ಸುತ್ತಮುತ್ತಲಿದ್ದ ವೈಭವ ಅದೆಲ್ಲ ನವರತ್ನಗಳಿಂದ ಖಚಿತವಾಗಿತ್ತು. ಪರಿಣಾಮವಾಗಿ ಅಲ್ಲಿಂದ ಪ್ರತಿಫಲನ ಬರ್ತಾಯಿತ್ತು, ರಿಫ್ಲೆಕ್ಷನ್ ಬರ್ತಾಯಿತ್ತು. ಎಲ್ಲೋ ಒಂದು ಕಡೆಯಲ್ಲಿ ನೀರಿನ ಆಕಾರ, ಇನ್ನೊಂದು ಕಡೆಯಲ್ಲಿ ನೀರಿಲ್ಲ, ಆದರೆ ಅಲ್ಲಿ ಹತ್ತಿರದಲ್ಲಿ ಯಾವುದೋ ಗೋಡೆ ಇದೆ. ಯಾವುದೋ ಗೋಡೆ ಎಂದಪ್ಪ ಅಂದರೆ ಅತ್ಯಂತ ಚೆನ್ನಾಗಿ ಪ್ರತಿಫಲನ ಮಾಡುವ, ರಿಫ್ಲೆಕ್ಷನ್ ಕೊಡುವಂಥ ಉತ್ಕೃಷ್ಟವಾದ ಬಹಳ ನೈಸಾಗಿರುವಂಥ ಯಾವುದೋ ಮಣಿಗಳ ಗೋಡೆ ಅದು. ನಡ್ಕೊಂಡು ಹೋಗ್ತಾ ಇರುವಾಗ ದುರ್ಯೋಧನಿಗೆ ನೀರಿರೋ ಜಾಗದಲ್ಲಿ ನೀರು ಅಂತಲೇ ಅನ್ನಿಸ್ಲಿಲ್ಲ, ಬೇರೆ ಏನು ಅಂತ ಅನ್ನಿಸ್ಬಿಟ್ಟು ಹೋಗಿ ನೀರಕ್ಕೆ ದಬಾರ್ನ ಬಿದ್ದುಬಿಟ್ಟ. ಎಲ್ಲರೂ ನಕ್ಕಿಬಿಟ್ರು, ಅಯ್ಯೋ ಮೂರ್ಖ, ನೀರಿದೆ ಅಂತ ನಿನಗೆ ಗೊತ್ತಾಗಲಿಲ್ವೇ ಅಂತ. ಇನ್ನೊಂದು ಕಡೆಯಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ನೀರಿಲ್ಲ, ಅದು ನೀರು ಇದೆ ಅಂತ ಅಂದ್ಕೊಂಡು ಬಟ್ಟೆನೆಲ್ಲ ಮೇಲೆ ಕೆತ್ಕೋತಾನೆ. ಅದನ್ನು ನೋಡಿ ನಕ್ಬಿಟ್ರು. ಹೀಗೆ ಯಾಕಾಯಿತು ಅಂತ ಕೇಳಿದರೆ, ಭ್ರಮೆ ಹುಟ್ಟೋಕ್ಕೆ ಬೇಕಾಗುವಂಥ ಒಂದು ಸಂದರ್ಭ ಇದೆ ಅಲ್ಲಿ. ಏನು ಸಂದರ್ಭ ಇದೆ ಅಂತ ಕೇಳಿದರೆ, ಎದುರುಗಡೆಗೆಲ್ಲೋ ನೀರಿದೆ, ಆ ನೀರಿನ ರಿಫ್ಲೆಕ್ಷನ್ ಇಲ್ಲಿ ಗೋಡೆ ಮೇಲೆ ಬರ್ತಾಯಿದೆ ಅಷ್ಟೇ. ನಾವು ದೊಡ್ಡ ಕನ್ನಡಿ ಹಾಕಿದರೆ ಎದುರುಗಡೆ ಇರೋದು ಅಲ್ಲಿ ಕನ್ನಡಿನಲ್ಲಿ ಕಾಣಿಸ್ತಾ ಇರುತ್ತೆ. ನಮಗೆ ಕೆಲವು ಸರಿ ಅಲ್ಲಿರೋ ಬಾಗಿಲು ಇಲ್ಲಿದೆ ಅಂತ ಅಂದ್ಕೊಂಡು ಹೋಗಿ ಡಿಕ್ಕಿ ಹೊಡೆಯೋ ಥರ ಆಗ್ತಾಯಿರುತ್ತೆ. ಬಾಗಿಲು ಅಲ್ಲಿರೋಲ್ಲ, ಬರೀ ಕನ್ನಡಿ. ಎದುರುಗಡೆ ಇರೋ ಬಾಗಿಲನ್ನ ಪ್ರತಿಫಲನ ಅಲ್ಲಿ ಆಗ್ತಾಯಿರುತ್ತೆ. ಆದರೆ ನಮಗೆ ಒಂದು ಸಂದೇಹ ಬಂದುಬಿಡುತ್ತಲ್ಲ. ಅದೇ ರೀತಿಯಲ್ಲಿ ಈ ದೇಹಿಯ ಜೊತೆಗೆ ಇರೋನು ಯಾರಪ್ಪ ಅಂದರೆ ಪ್ರಕೃತಿ ಅನ್ನೋದು. ಯಾವುದದು ಅಂದರೆ ಪ್ರಕೃತಿ ಅಂತ. ಅದು ತ್ರಿಗುಣಾತ್ಮಕವಾದದ್ದು. ಅದರಲ್ಲಿ ಎಲ್ಲ ರೀತಿಯಾದ ವ್ಯವಹಾರಗಳಿದೆ, ನಡೆಗಳಿದೆ ಅದರಲ್ಲಿ. ಅದರಿಂದ ಅದು ತನ್ನಲ್ಲಿದೆ ಅನ್ನೋ ರೀತಿಯಲ್ಲಿ ಒಂದು ಭ್ರಮೆ ಹುಟ್ಟುತ್ತಾ ಇದೆ. ಇದು ವಾಸ್ತವಿಕ ಸಂಗತಿ. ನಿಜವಾಗಿ ಆಲೋಚನೆ ಮಾಡೋದಾದರೆ ಕರ್ತೃತ್ವ ಎಂಬುದು ಆ ದೇಹಿಗೆ ಇಲ್ಲ, ನಾನು ಮಾಡ್ತಾಯಿದ್ದೀನಿ ಅನ್ನೋದು ನಮ್ಮ ಭ್ರಮೆ ಅಂತ ಜ್ಞಾಪಿಸ್ತಾ ಇದ್ದಾರೆ. ಮುಂದಿನ ಮಾತು 15ನೇ ಶ್ಲೋಕ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ವಿಭುವು ಕಸ್ಯಚಿತ್ ಯಾವನೊಬ್ಬನ ಪಾಪವನ್ನು ನ ಆದತ್ತೆ ಸ್ವೀಕರಿಸೋಲ್ಲ. ಅಂದರೆ ಏನೋ ಪಾಪ ನಡೀತಾ ಇದೆ ಅಂದರೆ ಅದು ದೇಹಿಗೆ ಹೋಗಿ ಸೇರ್ತಾ ಇದೆ ಅಂದರೆ ದೇಹಿ ಅದನ್ನು ತಗೊಳ್ಳಲ್ಲ ಅಂತ. ಅದೇ ರೀತಿಯಲ್ಲಿ ನಚೈವ ಸುಕೃತಂ,
ಸುಕೃತವನ್ನೂ ಕೂಡ ಆ ದೇಹಿ ಒಳಗಡೆ ಇರೋ ಆತ್ಮ ತಗೋತಾ ಇಲ್ಲ. ಅಜ್ಞಾನದಿಂದ ಜ್ಞಾನವೆಂಬುದು ಆವರಿಸಲ್ಪಟ್ಟಿದೆ. ಒಳಗಡೆ ಜ್ಞಾನ ಇದೆ, ಆ ಜ್ಞಾನಕ್ಕೆ ಒಂದು ಆವರಣ ಏರ್ಪಟ್ಟಿದೆ, ಅದು ಅಜ್ಞಾನದ ಆವರಣ. ಈ ಅಜ್ಞಾನದ ಆವರಣ ಏರ್ಪಟ್ಟಿರೋದ್ರಿಂದ ತೇನ ಮುಖ್ಯಂತಿ ಜಂತುವಃ, ಜಂತುಗಳೆಲ್ಲರೂ ಜೀವಕೋಟಿಗಳೆಲ್ಲ ಮೋಹಕ್ಕೆ ಒಳಗಾಗ್ತಾ ಇದೆ ಅಂತ. ಅಂದರೆ ಪ್ರಕೃತಿಯಲ್ಲಿರುವ ಅನೇಕ ಸ್ವರೂಪಗಳನ್ನು ಪುರುಷನಲ್ಲಿ ಅಂದ್ಕೊಳ್ಳೋ ತರಹ ಆಗ್ತಾಯಿದೆ. ಯಾಕೆ ಹೀಗೆ ಅಂದ್ಕೊಳ್ಳೋಕ್ಕಾಗ್ತಾಯಿದೆ ಅಂದರೆ ಅವೆರಡು ಜೊತೆಗಿದೆ. ಇವೆರಡನ್ನು ಪೃಥಕ್ಕಾಗಿ ಒಂದು ಸರಿನೂ ನಾನು ನೋಡಲಿಲ್ಲ. ನೋಡಿದರೆ ಈ ಸಂದೇಹ ಹೊರಟೋಗ್ಬಿಡ್ತಾಯಿತ್ತು. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಎದುರುಗಡೆ ದೊಡ್ಡ ಕನ್ನಡಿ ಇದೆ, ಅಲ್ಲಿ ಒಂದು ದ್ವಾರ ಇದೆ, ಮೆಟ್ಲೆಲ್ಲ ಕಾಣಿಸ್ತಾ ಇದೆ ಅನ್ನೋದನ್ನು, ಇದು ಕನ್ನಡಿ ನನಗೆ ಎದುರುಗಡೆ ಇರೋದು ಇಲ್ಲಿ ಪ್ರತಿಫಲಿತವಾಗ್ತಾ ಇದೆ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡಿ ಸ್ಪಷ್ಟಪಡಿಸ್ಕೊಂಡು ಬಿಟ್ಟಿದ್ದೀನಿ ಅಂತ. ಆದರೆ ಆಮೇಲೆ ಆ ಜಾಗ ನೋಡಿದಾಗ ಇದು ಕನ್ನಡಿ ಅಂತಲೇ ಅನಿಸುತ್ತೆ ಹೊರತು ಇದು ಯಾವುದೋ ಮೆಟ್ಲಿರೋ ಜಾಗ ಅಲ್ಲ, ಬಾಗಿಲಿರೋ ಜಾಗ ಅಲ್ಲ ಅಂತ ನನ್ನ ಬುದ್ಧಿ ಬಂದುಬಿಡುತ್ತೆ. ಅದೇ ಹಾಗೆ ನಾನು ಆ ಕಡೆ ಈ ಕಡೆ ಎಲ್ಲ ಗಮನಿಸಿ ಇದು ಹೀಗೆ, ಈ ಕಾರಣದಿಂದ ಹೀಗಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಆಗೇನಾಗುತ್ತೆ ಅಂದರೆ ಕನ್ನಡಿ ನೋಡಿದಾಗ ಬಾಗಿಲಿದೆ ಅಂತ ಹೋಗಿ ಅಲ್ಲಿ ಹೋಗಿ ಡಿಕ್ಕಿ ಹೊಡೆಯೋದಂತೆ ಆಗುತ್ತೆ ಅನ್ನೋ ವಿಷಯ ಉಂಟು. ಹಾಗೆ ಇಲ್ಲೂ ಕೂಡ ಏನಾಗಿದೆ ಅಂದರೆ ಎರಡು ವಸ್ತು ಇದೆ. ಈ ಎರಡು ವಸ್ತುಗಳಲ್ಲಿ ಎರಡನ್ನೂ ಬೇರೆ ಬೇರೆಯಾಗಿ ಒಮ್ಮೊಮ್ಮೆ ನೋಡಿದರೆ ನಾನು ಇದು ಹೀಗೆ ಈಗ ಎರಡು ಒಟ್ಟಿಗೆ ಇದೆ ಅಂತಂದಾಗ ಆ ಒಟ್ಟಿಗೆ ಇದ್ದಿದ್ದನ್ನು ನೋಡುವಾಗ ಇದ್ರ ಗುಣ ಇದು, ಅದ್ರ ಗುಣ ಅದು ಅಂತ ಎರಡು ಗೊತ್ತಾಗ್ಬಿಡ್ತಾಯಿತ್ತು. ಕೆಲವು ಸರಿ ಚಿತ್ರ ಬರೆಯುವಾಗ ಕಲಾವಂತಿಕೆಯಿಂದ ಕೆಲವು ಸರಿ ಒಂದು ಚಿತ್ರದ ಒಳಗಡೆಗೆ ಗುಪ್ತವಾಗಿ ಇನ್ನೊಂದು ಚಿತ್ರ ಇಟ್ಟು ರಚನೆ ಮಾಡುವಂಥದ್ದುಂಟು ಕಲಾಕಾರರು. ಉದಾಹರಣೆಗೆ ಒಂದು ಭವ್ಯವಾದಂಥ ಮರ, ಆಲದ ಮರ. ಆ ಆಲದ ಮರದಲ್ಲೇ ಹಬ್ಬಿರುವಂತಹ ಶಾಖೆ ಉಪಶಾಖೆ ಎಲೆ, ಅದರ ಮಧ್ಯದಲ್ಲೇ ಶ್ರೀಕೃಷ್ಣ ಪ್ರಭುವಿನ ಒಂದು ಮುಖ ಕಾಣಿಸ್ತಾ ಇದೆ. ಅಲ್ಲಿ ಮಧ್ಯದಲ್ಲಿ ಎಲೆಗಳ ಮಧ್ಯದಲ್ಲಿ ಖಾಲಿ ಬಿಟ್ಟಿರೋ ಜಾಗ ಇದೆಯಲ್ಲ, ಆ ಖಾಲಿ ಬಿಟ್ಟಿರೋ ಜಾಗ ಅದಷ್ಟನ್ನೇ ಸ್ವಲ್ಪ ಗಮನಿಸಿ ನೋಡಿದ್ರೆ ಖಾಲಿ ಬಿಟ್ಟಿರೋ ಜಾಗ, ಅಲ್ಲಿ ಯಾವುದೂ ಚಿತ್ರ ಅಲ್ಲ, ಅಲ್ಲಿ ಕೊಂಬೆಗಳೇನೂ ಇಲ್ಲ, ಕೊಂಬೆಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗಿದೆ. ಆ ಖಾಲಿ ಬಿಟ್ಟಿರೋ ಜಾಗ ಅಷ್ಟನ್ನೇ ಗಮನಿಸಿ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಒಂದು ಶ್ರೀಕೃಷ್ಣನ ಮುಖ ಕೊಳಲು ಹಿಡ್ಕೊಂಡು ನಿಂತಿರುವಂಥ ಚಿತ್ರ ಇಷ್ಟು ಇದೆ ಅಂತ. ಯಾರೋ ಒಬ್ಬ ಹೊಸಬನಿಗೆ ಕರೆದು ನೋಡು ಆ ಚಿತ್ರದಲ್ಲಿ ಏನೇನಿದೆ ಹೇಳು ಅಂದರೆ ಅವನಿಗೇನು ಅನಿಸುತ್ತೆ ಅಂದರೆ ಮರ, ಆಲದ ಮರ ಕಾಣಿಸ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಹುಡುಕು ಅಂದರೆ ಶಾಖೆ ಕಾಣಿಸುತ್ತೆ, ಎಲೆ ಕಾಣಿಸುತ್ತೆ, ಕೊಂಬೆ ಕಾಣಿಸುತ್ತೆ, ಅದು ಕಾಣಿಸುತ್ತೆ, ಇದು ಕಾಣಿಸುತ್ತೆ ಅಂತೆಲ್ಲ ಹೇಳ್ತಾನೆ. ಅದೇನೇ ಏನಾದರೂ ಅಕ್ಕಪಕ್ಕದಲ್ಲಿರೋ ಜಾಗನಷ್ಟು ಮರೆ ಮಾಡಿ ಇಷ್ಟೇ ಜಾಗ ನೋಡು ಅಂತ ತೋರಿಸ್ಕೊಟ್ರೆ ಹೌದು ಇಲ್ಲಿ ಶ್ರೀಕೃಷ್ಣನ ಮುಖ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಒಂದು ಸರಿ ಹಾಗೆ ನೋಡಾಯಿತು ಅಂತ ಅಂದ್ಕೊಳ್ಳಿ, ಆಮೇಲೆ ಇನ್ನೊಂದು ಸರಿ ಆ ಚಿತ್ರ ನೋಡುವಾಗ ಬೇರೆದನ್ನೆಲ್ಲ ಬುದ್ಧಿ ಮರೆ ಮಾಡಿ ಆ ಕೃಷ್ಣನ ಚಿತ್ರ ಮಾತ್ರ ನೋಡೋದುಂಟು. ಆ ಕೃಷ್ಣನ ಚಿತ್ರ ಅಷ್ಟು ಮರೆತು ಕೇವಲ ಮರ ಮಾತ್ರ ನೋಡೋದುಂಟು. ಎರಡನ್ನೂ ಪೃಥಕ್ ನೋಡೋಕ್ಕಾಗಿ ಬರುತ್ತೆ. ಅದು ಒಂದು ಸಾರಿ ಅದು ಸ್ಪಷ್ಟವಾಗಿ ತಿಳುವಳಿಕೆ ಬಂದ ನಂತರದಲ್ಲಿ ಇದೆರಡನ್ನೂ ಬೇರೆ ಬೇರೆ ನೋಡೋಕ್ಕಾಗುತ್ತೆ. ಆ ಸ್ಪಷ್ಟವಾದ ತಿಳುವಳಿಕೆ ಬರಲಿಲ್ಲ ಅಂತಂದರೆ ಯಾರ್ಯಾರು ಏನೇನು ಯಾವ್ಯಾವ ರೀತಿಯಲ್ಲಿ ವಿವರಣೆ ಕೊಟ್ಟರು, ವರ್ಣಿಸಿದ್ರು, ಹಾಗಲ್ಲ ಹೀಗೆ ಅಂತ ಎಷ್ಟೆಷ್ಟೇ ಹೇಳಿದ್ರು ನನಗೆ ಹಾಗೆ ಅನಿಸಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ, ನನಗೆ ಹಾಗೆ ಕಾಣಿಸಲ್ವಲ್ಲ ಅಂತ ಪ್ರಶ್ನೆ ಬಂದುಬಿಡುತ್ತೆ. ಇದಕ್ಕೆ ಮಾಯಾ ಅಂತ ಕರೀತಾರೆ. ಅದರಿಂದ ಅಜ್ಞಾನದಿಂದ ಅಂದರೆ ಮಾಯೆಯಿಂದ ಅಂತ ಅರ್ಥ. ತ್ರಿಗುಣಮಯವಾದಂಥ ಭಗವಂತನ ಚೈತನ್ಯದಿಂದ, ಶಕ್ತಿಯಿಂದ ಜ್ಞಾನಂ ಆವೃತಂ, ಒಳಗಡೆ ಬೆಳಗ್ತಾ ಇರುವಂಥ ಯಾವ ಒಂದು ಆತ್ಮಪ್ರಕಾಶ ಇದೆಯೋ ಅದು ಆವರಿಸಲ್ಪಟ್ಟಿದೆ. ಅಂದರೆ ಅದರ ಮೂಲಕ ನಾನು ನೋಡ್ತಾ ಇದ್ದೀನಿ. ನಾನು ನೋಡೋದು ಯಾವುದ್ರ ಮೂಲಕ ಅಂದರೆ ತ್ರಿಗುಣಮಯವಾದ ಮನಸ್ಸಿನಿಂದ, ತ್ರಿಗುಣಮಯವಾದ ಬುದ್ಧಿಯಿಂದ ಯಾವುದನ್ನು ನೋಡ್ತಾ ಇದ್ದೀನಿ, ಅದು ಹಿಂದ್ಗಡೆ ಇರುವಂಥ ದೇಹಿಯನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಈಗ ನೋಡೋಕೆ ಹೋದಾಗ ಏನಾಗುತ್ತೆ ಅಂದರೆ ಈ ತ್ರಿಗುಣಮಯವಾದಂತಹ ಪ್ರಕೃತಿಯಲ್ಲಿ ಏನೇನು ಇದೆಯೋ ಅದಷ್ಟು ಅಲ್ಲಿಗೆ ಕಾಣಿಸುತ್ತೆ. ನಾವು ಕೆಲವು ಸರಿಯಲ್ಲಿ ನೀರಿನ ಆಕರಕ್ಕೆ ಪೂರ್ಣಿಮೆ ದಿವಸ ರಾತ್ರಿ ಹೋದರೆ ನಮಗೆ ಬರೀ ನೀರಿನ ಕಡೆಗೇ ನೋಡ್ತಾ ಇದ್ದೀವಿ ಅಂತಂದರೆ ಆ ಚಂದ್ರನ ಬೆಳದಿಂಗಳು ಅಲ್ಲಿ ಬಿದ್ದು ಹೀಗೆ ಹೀಗೆ ಅಲುಗಾಡ್ತಾ ಇರುತ್ತೆ. ಇದೇನು ಚಂದ್ರ ಈ ತರಹ ಅಲುಗಾಡ್ತಾ ಇದ್ದಾನಲ್ಲ ಪೂರ್ತಿಯಾಗಿ ಅಂತ ಅನಿಸ್ಬಿಡುತ್ತೆ. ಅದನ್ನೇ ನೋಡ್ತಾಯಿದ್ರಿ. ಆಮೇಲೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ಪೂರ್ಣಿಮೆ ಮೇಲ್ಗಡೆ ಚಂದ್ರ ಇದ್ದಾನೆ, ಅವನು ಪ್ರತಿಬಿಂಬ ಇಲ್ಲಿ ಬೀಳ್ತಾ ಇರೋದು, ಈ ಪ್ರತಿಬಿಂಬದಲ್ಲಿ ಹಾಗೆ ಅನ್ನಿಸ್ತಾ ಇದೆ. ಈ
ಈ ಒಂದು ಯಾವ ಮಾಧ್ಯಮ ಇದೆಯೋ ನೀರಿನ ಮಾಧ್ಯಮ ಇದನ್ನಷ್ಟು ಮರೆತು ಬಿಡೋಣ, ಹಾಗೆ ಚಂದ್ರನನ್ನು ನೋಡೋಣ. ನೋಡಿದ್ರೆ ಚಂದ್ರ ಹೀಗೆಲ್ಲ ಅಲ್ಗಾಡ್ತಾ ಇಲ್ಲ, ಏಕರೂಪವಾಗಿ ಬೆಳಗ್ತಾ ಇದ್ದಾನೆ ಅನ್ನೋದು ಕಾಣಿಸ್ಬಿಡುತ್ತೆ. ಹಾಗೆ ಇಲ್ಲೂ ಸಹ ನಾವು ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ ಅದ್ರ ಹಿಂದ್ಗಡೆ ಇರುವಂತಹ ದೇಹಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಲ್ಲ, ಹಾಗೆ ಹೋದಾಗ ಈ ಮನಸ್ಸಿನ ಸ್ವಭಾವ ಏನಿದೆಯೋ ಅದು ದೇಹಿನಲ್ಲಿ ಕಾಣಿಸುತ್ತೆ, ಈ ಬುದ್ಧಿಯ ಸ್ವಭಾವ ಏನಿದೆಯೋ ಅದು ದೇಹಿನಲ್ಲಿ ಕಾಣಿಸುತ್ತೆ. ಅದನ್ನು ಪೃಥಕ್ಕರಿಸಿ ಬೇರೆ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಬರ್ತಾ ಇಲ್ಲ. ಇಲ್ಲಿ ಆ ದೇಹಿ ಹೇಗಿದ್ದಾನೆ ಅಂತ ಕೇಳಿದರೆ, ನಾದತ್ತೆ ಕಸಿಚಿತ್ ಪಾಪಂ ಅಂದರೆ ಯಾರ ಪಾಪವನ್ನೂ ಅವ್ನು ತೊಗೋತಾ ಇಲ್ಲ ಅಂತ. ಯಾರ ಪಾಪವನ್ನೂ ಅವ್ನು ತೊಗೋತಾ ಇಲ್ಲ ಅಂದರೆ ಪಾಪದ ಲೇಪ ಅವನಿಗಿಲ್ಲ ವಸ್ತುತಃ. ಯಾಕೆಂದರೆ ಅವನಿಗೆ ಕರ್ತೃತ್ವವೇ ಇಲ್ಲ, ಅವನೇನೂ ಮಾಡಲಿಲ್ಲ. ಹಾಗಿರುವಾಗ ಪಾಪ ಯಾತಕ್ಕೆ ಅವನಿಗೆ ಬಂದು ಅಂಟ್ಕೊಳ್ಳುತ್ತೆ? ಅದೇ ರೀತಿಯಲ್ಲಿ ಯಾವುದೋ ಸುಕೃತ ಅಂತಂದರೆ ಆ ಸುಕೃತ ಅವನಿಗೆ ಅಂಟ್ಕೊಳ್ಳೋಕ್ಕೆ ವಿಷಯನೇ ಇಲ್ಲ. ಯಾಕೆಂದರೆ ಅವನು ಆ ಕರ್ಮ ಮಾಡ್ತಾನೇ ಇಲ್ವಲ್ಲ, ಕರ್ಮನೇ ಮಾಡದೇ ಇರುವಾಗ ಫಲ ಯಾತಕ್ಕೆ ಬಂದು ಅವನಿಗೆ ಅಂಟ್ಕೊಳ್ಳುತ್ತೆ? ಅವನಿಗೆ ಅಲ್ಲೂ ಕೂಡ ಯಾವುದೇ ರೀತಿಯಾದ ಅಂಟಿಲ್ಲ. ಅಂದರೆ ಅವನು ತೊಗೊಳ್ಳಲ್ಲ, ಅವನಿಗೆ ಅದು ಸಂಬಂಧಪಟ್ಟಿದ್ದಲ್ಲ, ಅವನು ತಟಸ್ಥನಾದ ವೀಕ್ಷಕ ಇದ್ದ. ಯಾವುದೋ ಒಂದು ನಾಟಕದಲ್ಲಿ ಭಾಳ ಭವ್ಯವಾದಂಥ ಅಭಿನೇತೃಗಳು ಅಭಿನಯಿಸ್ತಾ ಇರುವಂಥ ಒಳ್ಳೆ ನಾಟಕದಲ್ಲಿ ನಾವು ಕೂತ್ಕೊಂಡಿದ್ರೆ ನೋಡ್ತಾ ನೋಡ್ತಾ ಏನಾಗುತ್ತೆ ಅಂತ ಕೇಳಿದರೆ, ಆ ಪಾತ್ರದ ಜೊತೆಗೆ ನಮ್ಮ ಮನಸ್ಸು ತನ್ಮಯತೆಯಿಂದ ಕೂಡಿಬಿಡುತ್ತೆ. ಕುಡಿದಾಗ ಯಾರೋ ಶತ್ರು ನಾಯಕನ ಮೇಲೆ ಒಂದು ಬಾಣ ಬಿಟ್ಟರೆ ಅದು ಬಂದು ಇನ್ನೇನು ಹೊಡೆಯುತ್ತೆ ಅನ್ನುವಾಗ ನಾವೊಂಚೂರು ಹೀಗಡೆ ಸರಿಸ್ಕೊಂಡು ಆ ಬಾಣ ತಪ್ಪಿಸ್ಕೋತೀವೋ ಅನ್ನೋ ತರಹ ಅಭಿನಯ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಮೇಲೆ ಅನಿಸುತ್ತೆ, ಪಕ್ಕದಲ್ಲಿ ಇದ್ದವ್ರು ನೆನಪಿಸ್ತಾರೆ, ಯಾಕೋ ಆ ಕಡೆ ಈ ಕಡೆ ಇದು ಮಾಡ್ತಾ ಇದೆಯಾ, ಸಿನಿಮಾ ಥಿಯೇಟರ್ ಇದು ಅಥವಾ ನಾಟಕ ವೀಕ್ಷಣೆ ಮಾಡ್ತಾ ಇರೋದು ಅಂತ. ಆದರೆ ತನ್ಮಯತೆ ಬಂದಾಗ ಏನನ್ಸುತ್ತೆ ಅಂದರೆ, ತಾನೇ ರಾಮನೋ, ತಾನೇ ಕೃಷ್ಣನೋ, ತಾನೇ ನಾಯಕನೋ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ. ಆದ್ದರಿಂದಲೇ ಆ ಬಾಣ ಬಂದಾಗ ತಂಗೆ ಬಂದು ಹೊಡಿತಾ ಇದೆಯೋ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಅನ್ನೋ ವಿಷಯ ಉಂಟು. ಇದೆಲ್ಲ ಏನಿದು? ಬುದ್ಧಿಯಲ್ಲಿ ಹುಟ್ಕೊಳ್ಳುವಂಥ ಒಂದು ಭ್ರಮೆ ಇದು. ಅದೇ ರೀತಿಯಲ್ಲಿ ಸಮಗ್ರ ಸೃಷ್ಟಿಯಲ್ಲೇ ಈ ಮಾಯೆಯ ಕಾರಣದಿಂದ ಒಮ್ಮೆ ಆ ರೀತಿಯಾದಂಥ ಒಂದು ಭ್ರಮೆ ಹುಟ್ಕೊಂಡ್ರೆ ಆ ಭ್ರಮೆ ಹಾಗೆ ಬೆಳೆಯಬಹುದು ದೀರ್ಘಕಾಲದವರೆಗೆ, ಜನ್ಮ ಜನ್ಮಾಂತರದವರೆಗೂ ಬೆಳೆದು ಬಿಡ್ಬೋದು, ಗಾಢವಾಗಿ ಬೆಳಿಬೋದು. ಹಾಗೆ ಬೆಳೆದಾಗ ಅದನ್ನು ತೆಗೆಯೋದು ಸುಲಭ ಸಾಧ್ಯವಾದ ಕೆಲಸ ಅಲ್ಲ. ಅದು ತೆಗೆಯೋದಕ್ಕೆ ಉಪಾಯಗಳನ್ನೇ ಬಳಸಬೇಕು. ಅಜ್ಞಾನೇನ ಆವೃತಂ ಜ್ಞಾನಂ, ಅಜ್ಞಾನದಿಂದ ಅಂದರೆ ಮಾಯೆಯಿಂದ, ಜ್ಞಾನಂ ಅಂದರೆ ಒಳಗಡೆ ಇರುವಂಥ ಪರಮಾತ್ಮ ಪ್ರಕಾಶವು ಆವೃತಂ ಸುತ್ತುವರಿಯಲ್ಪಟ್ಟಿದೆ. ತೇನ ಮುಖ್ಯಂತಿ ಜಂತವಃ, ಈ ಕಾರಣದಿಂದಲೇ ಜೀವಿಗಳೆಲ್ಲ ಮೋಹಕ್ಕೆ ಒಳಗಾಗ್ತಾರೆ. ಮುಂದಿನ ಮಾತು, ಜ್ಞಾನೇನತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನಿಯ ಕಥೆ ಒಂದು, ಈಗ ಮುಂದೆ ಜ್ಞಾನಿಯ ಕಥೆ ಒಂದು. ಅಜ್ಞಾನಿಯ ಕಥೆ ಏನಾಗಿದೆ ಅಂತ ಕೇಳಿದರೆ, ಅವನ ಒಂದು ಈ ದೇಹ ಯಂತ್ರ ಇಟ್ಕೊಂಡು ಅವನು ಬದುಕ್ತಾ ಇರುವ ಈ ಸಂದರ್ಭದಲ್ಲಿ ಅಜ್ಞಾನ ಅನ್ನೋದು ಅವನೊಳಗಡೆ ಇರೋ ಬೆಳಕನ್ನು ಮುಚ್ಚಿಬಿಟ್ಟಿದೆ ಸಂಪೂರ್ಣವಾಗಿ. ಅದರ ಕಾರಣದಿಂದ ಅವನಿಗೆ ಅರ್ಥ ಆಗ್ತಾ ಇಲ್ಲ ವಸ್ತುಸ್ಥಿತಿ ಏನು ಅಂತ. ಅದೇ ಏನಾದರೂ ಆ ಅಜ್ಞಾನ ಅನ್ನೋದು ನಾಶಿತವಾದರೆ, ಅದನ್ನು ನಾಶ ಮಾಡಿದರೆ ಆಗ ಏನಾಗುತ್ತೆ ಅನ್ನೋ ವಿಷಯವನ್ನು ಹೇಳಬೇಕಾಗಿದೆ. ಅದನ್ನು ಈ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ತು ಆದರೆ ಯೇಷಾಂ, ಯಾರಿಗೆ ಆತ್ಮನಃ ತದಜ್ಞಾನಂ, ಆತ್ಮನಿಗೆ ಸಂಬಂಧಪಟ್ಟಂತಹ ಆ ಅಜ್ಞಾನವೆಂಬುದು ಜ್ಞಾನೇನ, ಜ್ಞಾನದಿಂದ ನಾಶಿತಂ, ನಾಶ ಮಾಡಲ್ಪಟ್ಟರೆ ತೇಷಾಂ, ಅಂಥವರಿಗೆ ಜ್ಞಾನವೆಂಬುದು ಆದಿತ್ಯವತ್, ಸೂರ್ಯನಂತೆ, ತತ್, ಆ ಪರವಸ್ತುವನ್ನು ಪ್ರಕಾಶಯತಿ, ಬೆಳಗಿಸುತ್ತೆ. ಒಳಗಡೆ ಇರುವಂಥ ಪರಮಾತ್ಮ ಪ್ರಕಾಶ ಬೆಳಗುತ್ತೆ ಅಂತ. ತಾತ್ಪರ್ಯ ಏನು ಅಂತ ಕೇಳಿದರೆ, ನಮಗೆ ನಾವು ವಾಸ ಮಾಡ್ತಾ ಇರುವಂಥ ಒಂದು ಪ್ರಕೋಷ್ಠದಲ್ಲಿ ನೂರಾರು ವಸ್ತುಗಳಿದೆ, ಬೆಳಕಿಲ್ಲ ಅಂತಾದರೆ ನನಗೇನು ಗೊತ್ತಾಗಲ್ಲ. ಅದು ಮನುಷ್ಯನ ಕಣ್ಣಿಗೆ ಕಾಣಿಸಲ್ಲ, ಯಾವುದೋ ಪ್ರಾಣಿ ಪಕ್ಷಿಗಳ ಕಣ್ಣಿಗೆ ಕಾಣಿಸೋದು ಉಂಟು. ಅವಳಿಗೆ ಆ ಸಾಮರ್ಥ್ಯ ಇರುತ್ತೆ, ಅತ್ಯಂತ ಕಡಿಮೆ ಬೆಳಕಿದ್ರೂ ವಸ್ತುವನ್ನು ನೋಡೋ ಸಾಮರ್ಥ್ಯ ಇರೋದು ಉಂಟು ಅಂತ. ಆದರೆ ಮನುಷ್ಯನ ಕಣ್ಣಿಗೆ ಯಾವುದೋ ಒಂದು ಮಟ್ಟದ ಬೆಳಕಿದ್ರೆ ಮಾತ್ರ ಕಾಣಿಸುತ್ತೆ, ಇಲ್ಲದವ್ರು ಕಾಣಿಸೋದೇ ಇಲ್ಲ ವಸ್ತು. ಎಲ್ಲ ಮರೆಯಲ್ಲಿರುತ್ತೆ, ಏನೂ ಇಲ್ಲ ಅನ್ನೋ ತರಹ ಇರುತ್ತೆ. ಆದರೆ ಒಂದು ಸರಿ ಒಂದು ಲೈಟ್ ಹಾಕಿದ್ರೆ, ಒಂದು ದೀಪ ಹಚ್ಚಿಟ್ರೆ ಅಷ್ಟು ಪದಾರ್ಥ ಪೂರ್ತಿ ಪ್ರಕಾಶಿತವಾಗಿಬಿಡುತ್ತೆ.
ಅದೇ ರೀತಿಯಲ್ಲಿ ಆ ಬೆಳಕು ಕಾಣಿಸುತ್ತೆ. ಹೊರಗಡೆ ಲೋಕದಲ್ಲೂ ಸಹ ಮೋಡ ಕವಿದಿದೆ ಅಂತ ಒಂದು ಸಂದರ್ಭ, ಮೋಡ ದೂರ ಸರಿತು ಅಂತ ಇನ್ನೊಂದು ಸಂದರ್ಭ. ಮೋಡ ಕವಿದಾಗ ಎಲ್ಲ ಕಡೆಯಲ್ಲೂ ಮಬ್ಬು, ಮೋಡ ದೂರ ಸರಿತು, ಸೂರ್ಯ ಬೆಳಗ್ತಾ ಇದ್ದಾನೆ ಅಂತಂದರೆ ಎಲ್ಲ ಕಡೆಗೂ ಪ್ರಕಾಶ, ಅವನು ಬೆಳಗ್ತಾನೆ, ಎಲ್ಲ ಪದಾರ್ಥಗಳನ್ನು ಬೆಳಗಿಸ್ಬಿಡ್ತಾನೆ, ಹಾಗಾಗುತ್ತೆ. ಅದೇ ರೀತಿಯಲ್ಲಿ ವಿವೇಕ ಜ್ಞಾನ ಅಂತ ಅದು ಬೆಳೀತಾ ಬಂದಾಗ, ವಿವೇಕ ಜ್ಞಾನ ಅಂದರೆ ಏನು ಅಂದರೆ ಅದು ಬೇರೆ ಇದು ಬೇರೆ ಅಂತ ಎರಡನ್ನೂ ಪೃಥಕ್ಕರಿಸಿ ನೋಡುವಂಥ ಒಂದು ತಿಳುವಳಿಕೆಗೆ ವಿವೇಕ ಜ್ಞಾನ ಅಂತ ಕರೀತಾರೆ. ಇದು ನಿತ್ಯ ಜೀವನಕ್ಕೂ ಬೇಕು, ಅದೇ ರೀತಿಯಲ್ಲಿ ಆ ಒಂದು ಪರಮಾತ್ಮ ಸಾಕ್ಷಾತ್ಕಾರಕ್ಕೂ ಬೇಕು. ನಿತ್ಯ ಜೀವನದಲ್ಲಿ ಎಲ್ಲಿ ಬೇಕೋ, ನಾವು ಪ್ರತಿನಿತ್ಯವೂ ಅನ್ನವನ್ನೇ ಬಳಸಬೇಕಾದ್ರೆ ಅನ್ನ ಬೇರೆ, ಅದೇ ಥರ ಕಲಸಿಟ್ಟು ಮಣ್ಣು ಬೇರೆ ಅಂತ ನನಗೆ ಗೊತ್ತಾದರೆ ನಾನು ಅನ್ನನೇ ಬಳಸೋಕ್ಕಾಗತ್ತೆ. ಇವೆರಡಕ್ಕೂ ಅಂತರನೇ ಗೊತ್ತಾಗಲ್ಲ ನನಗೆ ಅನ್ನೋ ಥರ ಆಗೋದ್ರೆ, ಅದು ಕಲಸಿಟ್ಟಿದ್ದು, ಇದು ಕಲಸಿಟ್ಟಿರೋದು. ಅದರಿಂದ ಇದನ್ನಾರು ತಿನ್ಬೋದು, ಅದನ್ನಾರು ತಿನ್ಬೋದು ಅನ್ನೋ ಥರ ಆಗಿ ಎರಡಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ ಅಂತಾದರೆ ಜೀವನ ಅಸ್ತವ್ಯಸ್ತವಾಗಿಬಿಡುತ್ತೆ. ಹಾಗಿಲ್ಲ, ನಮ್ಗೆ ಗೊತ್ತಾಗ್ತಾಯಿದೆ ಇದು ಅನ್ನ, ಇದು ಮಣ್ಣು ಕಲಸಿಟ್ಟಿರೋದು ಅಂತ ಗೊತ್ತಾಗುತ್ತೆ ನಮಗೆ. ಹಾಗೆ ನಡ್ಕೊಂಡು ಹೋಗ್ತಾ ಇರುವಾಗ ಇದು ಮೆಟ್ಲು, ಇದು ಇಳಿಜಾರು, ಇದು ಸಮವಾದಂಥ ಜಾಗ ಅಂತ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ಮುಳ್ಳಿದೆ, ಈ ಕಡೆ ಏನೂ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಪ್ರತಿ ಹೆಜ್ಜೆಯಲ್ಲಿ ಒಂದಕ್ಕೊಂದಕ್ಕಿರೋ ಅಂತರ ಗೊತ್ತಾಗ್ತಾ ಇರೋದ್ರಿಂದ ನಮ್ಮ ಜೀವನ ಏನಾಗಿದೆ, ಎಲ್ಲೂ ಎಡರು ತೊಡರು ಇಲ್ಲದೆ ಅನ್ನುವಂತೆ ನಡೀತಾ ಇದೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿ ನಮ್ಗೆ ಗೊತ್ತಾಗದೇ ಮೋಸ ಹೋಗೋದುಂಟು. ಯಾರೋ ಒಬ್ಬ ವ್ಯಕ್ತಿನ ನೋಡಿದಾಗ ಅವ್ನು ಭಾಳ ಚೆನ್ನಾಗಿ ಮಾತಾಡಿದಾಗ ತುಂಬ ಒಳ್ಳೆಯವನು ಅಂತ ನಂಬಿಡೋದುಂಟು. ಅವನು ಪಕ್ಕ ದೋಖ, ಯಾವತ್ತೋ ಒಂದು ದಿವಸ ನಮಗೆ ಮೋಸ ಮಾಡಿ ಏನೋ ಕಿತ್ಕೊಂಡು ಓಡೋಗಬೇಕಾಗಿದ್ದೇವನೋ ಅದರಿಂದ ತುಂಬ ವಿಶ್ವಾಸ ವ್ಯವಹಾರ ಮಾಡ್ತಾಯಿದ್ದಾನೆ. ನಮಗೆ ಇವನು ನಿಜವಾದ ವಿಶ್ವಾಸಿನೋ ಅಥವಾ ಮೋಸಗಾರನೋ ಅಂತಲೇ ನಮ್ಗೆ ಗೊತ್ತಾಗಲ್ಲ. ಅಂದರೆ ಆ ಜಾಗದಲ್ಲಿ ನಮಗೆ ವಿವೇಕ ಜ್ಞಾನ ಬರಲಿಲ್ಲ, ನಾವು ಮೋಸ ಹೋದ್ವು ಅಂತ ಅರ್ಥ. ಹೀಗೆ ಜೀವನದಲ್ಲಿ ಎಷ್ಟೆಷ್ಟೋ ಸಂದರ್ಭದಲ್ಲಿ ಮೋಸ ಹೋಗೋದುಂಟು, ಲೌಕಿಕವಾದ ವ್ಯವಹಾರಗಳಲ್ಲೇ ಹೀಗೆಲ್ಲ ಮೋಸ ಹೋಗೋದುಂಟು. ಹೀಗಿರುವಾಗ ಇನ್ನು ಈ ಒಳಗಡೆ ಇರುವಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಮಾಯಾ ಪ್ರಪಂಚ, ಅದರ ಹಿಂದೆ ಇರುವಂಥ ಆ ದೇಹಿ ಆತ್ಮ, ಈ ಪ್ರಪಂಚದ ವಿಷಯದಲ್ಲಿ ನಮಗೆ ಸ್ಪಷ್ಟವಾಗಿ ಇದು ಹೀಗೆ, ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ ಎರಡನ್ನೂ ಬೇರೆ ಬೇರೆಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅಂದರೆ ತುಂಬ ದುಸ್ತರ. ಆದರೆ ಹಾಗೆ ಅರ್ಥ ಮಾಡ್ಕೋತ ಹೋದರೆ ಕ್ರಮಕ್ರಮವಾಗಿ ಒಂದೊಂದನೇ ಯಾರು ಮಾತನಾಡ್ತಾ ಇರೋದು, ನಾನು ಮಾತಾಡ್ತಾ ಇದ್ದೀನಿ ನಂಗೆ ಅನ್ನಿಸ್ತಾ ಇದೆ. ಆದರೆ ಮಾತನಾಡುವಾಗ ಯಾರ್ಯಾರು ಕ್ರಿಯೆ ಮಾಡ್ತಾಯಿದ್ದಾರೆ, ನಾಲಿಗೆ ಕೆಲಸ ಮಾಡ್ತಾಯಿದೆ, ಇದ್ರ ಜೊತೆಗೆ ಬರೀ ನಾಲಿಗೆ ಕೆಲಸ ಮಾಡ್ತಾ ಇದೆಯಾ, ಮನಸ್ಸು ಕೆಲಸ ಮಾಡ್ತಾ ಇದೆಯಲ್ಲ. ಮಾತನಾಡಬೇಕು ಅಂತ ನಾನು ಆಲೋಚನೆ ಮಾಡಿದೆ, ಆವಾಗ ಮಾತು ಬಂತು, ಅದರಿಂದ ಮನಸ್ಸು ಇವನ್ ಕೆಲಸ ನಡೀತಾ ಇದೆ ಇಲ್ಲಿ. ಈ ಕೆಲಸ ಮಾಡಬೇಕಾದ್ರೆ ಏನೋ ನಿರ್ಣಯ ಆಗಬೇಕಲ್ಲ, ಯಾರು ನಿರ್ಣಯ ಮಾಡ್ತಾಯಿದ್ದಾರೆ? ಓಹ್, ಇಲ್ಲೋ ಇನ್ನೊಬ್ಬ ನಿರ್ಣಾಯಕನಾದಂಥ ಬುದ್ಧಿ ಅಂತ ಒಂದಿದೆ, ಅದು ಎಲ್ಲ ನಿರ್ಣಯ ಮಾಡ್ತಾಯಿದೆ ಅಂತ ಒಂದೊಂದನ್ನೇ ಯಾವ್ಯಾವುದಕ್ಕೆ ಸೇರಿದ ಅಂಶಗಳು ಏನೇನು ಅಂತ ಹೀಗೆ ಪೃಥಕ್ಕರಿಸ್ತಾ ಹೋದರೆ ಇವೆಲ್ಲಕ್ಕಿಂತಲೂ ಭಿನ್ನವಾಗಿರೋದು ಇನ್ನೇನೋ ಒಂದಿದೆಯಲ್ಲ, ಅದೇನು ಅಂತ ನಮಗೇನಾರೋ ಅದ್ರ ಮೇಲೆ ಏಕಾಗ್ರಗೊಳಿಸುವಂಥ ಒಂದು ಸ್ಥಿತಿ ಬಂದರೆ ಆಗ ಅದು ಗೊತ್ತಾಗುತ್ತೆ. ಅದು ಇನ್ನೊಂದು ಬೇರೆ ಇದೆ, ಅದು ಬುದ್ಧಿನೂ ಅಲ್ಲ, ಮನಸ್ಸು ಅಲ್ಲ, ನನ್ನ ವಾಕ್ಯೇಂದ್ರಿಯವೂ ಅಲ್ಲ, ಇನ್ನೇನೋ ಒಂದಿದೆ ಅಂತ. ಆಗ ಅದನ್ನು ಪೃಥಕ್ತ್ವ ಜ್ಞಾನ ಅಂತ ಕರೀತಾರೆ. ಅದು ಬೇರೆ ಇದು ಬೇರೆ ಅಂತ. ಅಂತಹ ಒಂದು ವಿವೇಕ, ಪೃಥಕ್ತ್ವ ಜ್ಞಾನ ಹುಟ್ಟಿದಾಗ ಏನಪ್ಪ ಆಗುತ್ತೆ ಅಂತ ಕೇಳಿದ್ರೆ, ತತ್ವ ಬೆಳಗುತ್ತೆ, ಅಜ್ಞಾನ ನಾಶ ಆಯಿತು ಅಂತ ಅರ್ಥ. ಅಜ್ಞಾನ ನಾಶ ಆಯಿತು ಅಂತಂದರೆ ಮಾಯೆ ದೂರ ಸರಿತು ಅಂತ ಅರ್ಥ. ಅಜ್ಞಾನ ದೂರ ಆದಾಗ ಏನಾಗುತ್ತೆ ಅಂದರೆ, ಆದಿತ್ಯವತ್ ಸೂರ್ಯ ಬೆಳಗಿದ್ರೆ ಹೇಗೋ ಹಾಗೆ ಒಂದು ಬೆಳಕು ಗೋಚರವಾಗುತ್ತೆ. ಆ ಬೆಳಕು ವಸ್ತುಸ್ಥಿತಿಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಸುತ್ತೆ. ಇದು ಪರಮಾತ್ಮ ಪ್ರಕಾಶ ಅನ್ನೋ ರೀತಿಯಾದಂಥ ಚಿಂತನೆ ಮನಸ್ಸಿಗೆ ದೃಢವಾಗುತ್ತೆ. ಅದನ್ನು ಮತ್ತೆ ಮತ್ತೆ ಭಾವಿಸಿ ಅರ್ಥ ಮಾಡ್ಕೊಳ್ತಾ ಹತ್ತಾರು ಸಂದರ್ಭಗಳಲ್ಲಿ ಆ ಬಗ್ಗೆ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಹೀಗೆ ಒಂದು ಪ್ರಕೃತಿಯ ಚೇಷ್ಟೆಗಳು ಇಷ್ಟು, ಪ್ರಕೃತಿಯ ಹಿಂದ್ಗಡೆ ಇರುವಂಥ ಇನ್ನೊಬ್ಬ ಪುರುಷ ಇದ್ದಾನೆ, ಅವನು ನಿರ್ವ್ಯಾಪಾರನಾಗಿ ಜ್ಯೋತಿರ್ಮಯವಾಗಿ ಬೆಳಗ್ತಾ ಇದ್ದಾನೆ ಅಂತ ಒಂದು ತಿಳುವಳಿಕೆ ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ ಅಂತ ಪ್ರಶ್ನೆ ಹುಟ್ಕೊಳ್ಳೋಕ್ಕೆ ಅವಕಾಶ ಇದೆ. ಆ ನೇರದಲ್ಲಿ ಹೇಳುವಂಥ ಮುಂದಿನ ಮಾತು 17ನೇ ಶ್ಲೋಕ. ತದ್ಬುದ್ಧಯ ತದಾತ್ಮನಃ ತನ್ನಿಷ್ಠಾ
ತತ್ಪರಾಯಣ ಗಚ್ಚಂತಿ ಅಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ತದ್ಬುದ್ಧಯ ಅಂದರೆ ಆ ಬ್ರಹ್ಮ ಒಂದೇ ನಂಗೆ ಬೇಕಾಗಿರೋದು, ಬೇರೆ ಇನ್ನೇನೂ ಅಲ್ಲ ಅಂತ ಆ ಕಡೆಗೆ ಬುದ್ಧಿಯನ್ನು ಸದಾ ಕೊಟ್ಕೊಂಡಿರುವಂಥವನು ತದ್ಬುದ್ಧಿ. ತದಾತ್ಮಾನಃ ಅದೇ ನಾನು, ಅದು ಬಿಟ್ಟು ಇನ್ನೊಂದೇನೂ ಇಲ್ಲ ಅಂತ ಅದೇ ಆತ್ಮ ಅನ್ನೋ ರೀತಿಯಾದಂಥ ಮನಸ್ಥಿತಿಯಲ್ಲಿರುವವನು. ತನ್ನಿಷ್ಠಾ ಅದೇ ರೀತಿಯಲ್ಲಿ ಅದರಲ್ಲೇ ನೆಲೆ ನಿಂತವನು. ತತ್ಪರಾಯಣ ಅದೇ ನನ್ನ ಜೀವನದ ಪರಮಗತಿ ಅಂತ ಭಾವಿಸ್ತಾ ಇರುವನು. ಯಾರಿದಾನೋ ಅಂಥವನು ಅಥವಾ ಯಾರಿದಾರೋ ಅಂಥವರು ಜ್ಞಾನ ನಿರ್ಧೂತ ಕಲ್ಮಷಾಃ, ಜ್ಞಾನದಿಂದ ಕೊಡವಿಕೊಂಡಂತಹ ಕಲ್ಮಷವುಳ್ಳವರಾಗಿ, ಅಂದರೆ ಮನಸ್ಸಿನಲ್ಲಿರುವ ಪಾಪದ ಅಲೆಗಳೆಲ್ಲ ದೂರ ಸರಿದವರಾಗಿ ಅಪುನರಾವೃತ್ತಿಂ ಗಚ್ಚಂತಿ. ಅಪುನರಾವೃತ್ತಿಯನ್ನು ಅಂದರೆ ಮರುಹುಟ್ಟಿಲ್ಲದ ಸ್ಥಿತಿಯನ್ನು ಗಚ್ಚಂತಿ ಹೊಂದುತ್ತಾರೆ ಅಂತ. ಅಂದರೆ ಅವರಿಗೆ ಪುನರ್ಜನ್ಮ ಎಂಬುದು ಬರೋಲ್ಲ, ಅಲ್ಲಿಗೆ ಮೋಕ್ಷ ಅನ್ನೋದು ಸಿಕ್ಬಿಡುತ್ತೆ, ಮುಕ್ತಿ ಅನ್ನೋದು ಸಿಗುತ್ತೆ ಅಂತ ಅರ್ಥ. ಕೃಷ್ಣ ಈ ವಿಷಯವನ್ನು ನಿರೂಪಣೆ ಮಾಡುವಾಗ 4 ಪದಗಳನ್ನು ಕೊಟ್ಟು ಎಷ್ಟು ತೀವ್ರವಾಗಿ ಆ ಬ್ರಹ್ಮ ಬೇಕು ನನಗೆ ಅನ್ನೋ ರೀತಿಯಾದಂಥ ಮನಸ್ಥಿತಿ ಇದ್ದಾಗ ಈ ಬೆಳಕು ಗೋಚರವಾಗಿ ಮೋಕ್ಷ ಸಿಗುತ್ತೆ ಅನ್ನೋದನ್ನು ನಿರೂಪಣೆ ಮಾಡಿರುವಂಥ ಒಂದು ಸಂದರ್ಭ ಇದೆ. ಆ ಒಂದೊಂದು ಪದಗಳು ಒಂದು ವಿಶಿಷ್ಟವಾದ ಅಭಿಪ್ರಾಯವನ್ನು ಕೊಡ್ತಾ ಇದೆ. ಉದಾಹರಣೆಗೆ ತದ್ಬುದ್ಧಯ ಅಂತ. ತದ್ಬುದ್ಧಿ ಅನ್ನೋದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ತಸ್ಮಿನ್ ಬ್ರಹ್ಮಣಿ ಗತಾ ಬುದ್ಧಿ ಯೇಷಾಂತೆ ತದ್ಬುದ್ಧಯ. ಆ ಬ್ರಹ್ಮದಲ್ಲೇ ಬುದ್ಧಿ ಹೋಗಿ ನಾಟಿ ನಿಂತುಬಿಟ್ಟಿದೆ. ಅದೊಂದು ಬಿಟ್ಟು ನನಗಿನ್ನೇನೋ ನೋಡಬೇಕು ಅಂತ ಆಸೆ ಇಲ್ಲ, ಇನ್ನೊಂದು ಪಡಿಬೇಕು ಅಂತ ಆಸೆ ಇಲ್ಲ, ಬೇರೆ ಏನೂ ಬೇಡ. ಬುದ್ಧಿ ಬ್ರಹ್ಮ ಯಾವುದು ಅಷ್ಟನ್ನೇ ನಾನು ನೋಡಬೇಕು ಅನ್ನೋ ರೀತಿಯಲ್ಲಿ ನೆಲೆ ನಿಂತಿದೆ. ಅಂದರೆ ಏಕಾಗ್ರ ಚಿತ್ತತೆ ಬಂದಿದೆ ಅಂತ ಅರ್ಥ. ಬುದ್ಧಿಯನ್ನು ವರ್ಣಿಸುವಾಗ ಕುಶಾಗ್ರ ಬುದ್ಧಿ ಅಂತ ಕೊಂಡಾಡ್ತಾರೆ, ಯಾರಿಗೆ ತುಂಬ ಸೂಕ್ಷ್ಮಮತಿ ಇದ್ದರೆ. ಕುಶಾಗ್ರ ಬುದ್ಧಿ ಅಂದರೆ ಏನರ್ಥ? ದರ್ಭೆಯ ತುದಿ ಇದೆಯಲ್ಲ, ಅದಕ್ಕೆ 2 ಕೌಲು 3 ಕೌಲು ಇರಲ್ಲ ದರ್ಭೆನಲ್ಲಿ. ಒಂದು ಹೆಸರು ಮೇಲಕ್ಕೆ ಬಂದರೆ ಕೊನೆಗೆ ಒಂದೇ ತುದಿ ಇರುತ್ತೆ ಅದಕ್ಕೆ. ಅದು ಹೇಗೆ ಹಾಗೆ ಬುದ್ಧಿ ಒಂದೇ ತುದಿ ಇದೆ ಅಂತಾದರೆ, ಒಂದೇ ಆಬ್ಜೆಕ್ಟ್, ಒಂದೇ ವಸ್ತು ಬುದ್ಧಿನಲ್ಲಿ ಇದೆ ಅನ್ನೋ ಪರಿಸ್ಥಿತಿ ಇದ್ದರೆ ಅದಕ್ಕೆ ಕುಶಾಗ್ರ ಬುದ್ಧಿ ಅಂತ ಕರೀತಾರೆ. ಯಾರಾದರೂ ಒಬ್ಬ ಅಂತಹ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಳುವಂತಹ ಸಾಮರ್ಥ್ಯ ಇದ್ದರೆ ಅವನನ್ನು ಕೊಂಡಾಡುವಂಥದ್ದು ಕುಶಾಗ್ರ ಬುದ್ಧಿ ಅಂತ. ತದ್ಬುದ್ಧಯ ಅನ್ನೋದಕ್ಕೆ ಅದರ್ಥ. ತದಾತ್ಮಾನಃ ತದೇವ ಪರಂಬ್ರಹ್ಮ ಆತ್ಮ ಯೇಷಾಂತೆ. ಆ ಪರಂಬ್ರಹ್ಮವೇ ಈ ಆತ್ಮ, ಬೇರೆ ಇನ್ನೊಂದಲ್ಲ ಅನ್ನೋ ರೀತಿಯಾಗಿ ಅದು ಆಳವಾಗಿ ಒಳಗಡೆಗೆ ಕೂತು ಹೋಗಿಬಿಟ್ಟಿದೆ ಸಂಪೂರ್ಣವಾಗಿ. ಸಹಜವಾಗಿ ಹಾಗೆ ಏರ್ಪಡ್ತಾ ಇದೆ. ಆ ಬ್ರಹ್ಮ ಬೇರೆ ಅಲ್ಲ, ಆತ್ಮ ಇದು ಬೇರೆ ಅಲ್ಲ ಅನ್ನೋ ರೀತಿಯಾಗಿ ಅನ್ನಿಸ್ತಾ ಇದೆ. ಹಾಗಿದ್ದಾಗ ತದಾತ್ಮಾನಃ ತನ್ನಿಷ್ಠಾ. ತನ್ನಿಷ್ಠಾ ಅಂತಂದರೆ ನಿಷ್ಠಾ ಅಂದರೆ ಅಭಿನಿವೇಶ ಅಂತ ಅರ್ಥ. ಅಭಿನಿವೇಶ ಅಂದರೆ ಹಠದಿಂದ ಯಾವುದಾದ್ರು ಒಂದು ವಸ್ತುವನ್ನು ಬೇಕು ಅಂತ ಬಯಸಿದರೆ ಅದಕ್ಕೆ ಅಭಿನಿವೇಶ ಅಂತ ಕರೀತಾರೆ. ಈ ಅಭಿನಿವೇಶ ಬಿಟ್ಬಿಡಿ ನೀವು ಅಂತ ಹೇಳೋದುಂಟು. ಉದಾಹರಣೆಗೆ ಯಾರೋ ಒಬ್ಬರು ನನಗೆ ಹೀಗೇ ಆಗಬೇಕು ಅಥವಾ ನಾನೇನು ಹೇಳ್ತಾ ಇದ್ದೀನಿ ಇದೇ ಸರಿ ಅಂತ ತುಂಬ ಛಲದಿಂದ ಹಠದಿಂದ ವಾದ ಮಾಡ್ತಾಯಿದ್ರೆ ಒಂದು ಸುಸಂಸ್ಕೃತವಾದ ಭಾಷೆಯಲ್ಲಿ ಹೇಳುವಾಗ ಈ ತರಹ ಅಭಿನಿವೇಶ ಇಟ್ಕೋಬಾರ್ದು, ಬಿಟ್ಬಿಡಿ ಅಂತ ಹೇಳೋದುಂಟು. ಅಭಿನಿವೇಶ ಅಂದರೆ ಗಾಢವಾಗಿದೆ ಅಂತ ಅನ್ನೋ ರೀತಿಯಾದಂಥ ಒಂದು ತೀರ್ಮಾನವನ್ನು ಇಟ್ಕೊಳ್ಳುವಂಥದ್ದು. ಅಂದರೆ ನಿಷ್ಠಾ ಅಭಿನಿವೇಶ ತಾತ್ಪರ್ಯಂ, ಇದೇ ತಾತ್ಪರ್ಯ ಅನ್ನೋ ರೀತಿಯಾದಂಥ ಬುದ್ಧಿ. ಅಂದರೆ ಇದೊಂದಲ್ಲದ ಬೇರೆ ಇನ್ನೊಂದು ಯಾವುದೂ ಇಲ್ಲ ಅಂತ ಒಂದು ಏಕವಾದಂಥ ನಿರ್ಧಾರ. ತತ್ಪರಾಯಣ ಅದೇ ರೀತಿಯಲ್ಲಿ ಅಯನ ಅಂದರೆ ಮಾರ್ಗ. ತತ್ ಪರಂ ಅಯನಂ ಅಂತ ಯಾರಿಗೆ ಅನ್ನಿಸ್ತಾ ಇದೆಯೋ ಅವರು ತತ್ಪರಾಯಣರು. ಪರಾಯಣ ಅನ್ನೋ ಶಬ್ದದ ಮೇಲೆ ಪಾರಾಯಣ ಅಂತ ಶಬ್ದ ಬಂದಿದೆ. ರಾಮಾಯಣ ಪಾರಾಯಣ ಅಂತ ಹೇಳೋದುಂಟು ನಾವು. ಹಾಗಂದ್ರೆ ಏನರ್ಥ ಅಂತ ಕೇಳಿದರೆ, ರಾಮನ ಅಯನ ಇದೆಯಲ್ಲ ಅದು ರಾಮಾಯಣ,
ರಾಮ ಹೇಗೆ ಬದುಕನ್ನು ಸಾಗಿಸ್ದ, ಆದರ್ಶವಾಗಿ ಬದುಕಿದ ಅನ್ನೋ ವಿಚಾರ ಇದೆಯಲ್ಲ, ಅದು ರಾಮನ ಅಯನ, ರಾಮನ ಮಾರ್ಗ, ಜೀವನ ನಡೆಸಿದಂಥ ಒಂದು ಪರಿ. ಅದೇ ನನಗೆ ಪರಮ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನೇ ಎಲ್ಲ ರೀತಿಯಲ್ಲೂ ಭಾವಿಸಿ ನಾನು ರಾಮಮಯನಾಗಿ ಆಗಬೇಕು ಅಂತ ಹೊರಟ್ರೆ ಹಾಗೆ ಏನಂತ ಕರಿಬೇಕು ಅಂತ ಕೇಳಿದರೆ ರಾಮಾಯಣ ಪಾರಾಯಣ ನಡೀತಾ ಇದೆ. ಅಂದರೆ ರಾಮನ ಅಯನವನ್ನೇ ಪರಮಶ್ರೇಷ್ಠಾನ ಬುದ್ಧಿಯಿಂದ ಭಾವಿಸ್ತಾ ಇರುವ ಕಾರ್ಯ ನಡೀತಾ ಇದೆ ಅನ್ನೋ ಅರ್ಥದಲ್ಲಿ ರಾಮಾಯಣ ಪಾರಾಯಣ ಅನ್ನೋ ರೀತಿಯಾದ ಪದ ಬಂದಿದೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ತತ್ಪರಾಯಣ ಅಂದರೆ ಆ ಬ್ರಹ್ಮ ಏನಿದೆ ಅದೇ ಪರಮಂ ಅಯನಂ ಗತಿ, ಅದೇ ಕೊನೆಯ ಮಾರ್ಗ, ಅದೇ ಗತಿ ಎಂಬ ಬುದ್ಧಿ ಯಾರಿಗಿದೆಯೋ ಅವರು ತತ್ಪರಾಯಣರು. ಇಂಥವರಿಗೆ ಏನಾಗುತ್ತೆ ಅಂತ ಕೇಳಿದರೆ ಜ್ಞಾನ ನಿರ್ಧೂತ ಕಲ್ಮಷಾಹ, ಅವರಿಗೆ ಹುಟ್ಟುವ ಪರಮಾತ್ಮ ಪ್ರಕಾಶ ಏನಿದೆಯೋ ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಅದರಿಂದ ನಿರ್ಧೂತ ಕಲ್ಮಷಾಹ ಅಂದರೆ ಅವರ ಮನೋಬುದ್ಧಿಗಳಲ್ಲಿರುವ ದೋಷಗಳೇನೇನಿದೆ ಅದಷ್ಟು ತೊಳೆದು ಹೊರಟೋಗುತ್ತೆ ಅಂತ ಅರ್ಥ. ಮನೋಬುದ್ಧಿಗಳಲ್ಲಿರುವ ಪಾಪಗಳೇನಿದೆ ಅದಷ್ಟು ತೊಳೆದು ಹೋಗುತ್ತೆ ಅಂತ ಅರ್ಥ. ಹಾಗೆ ತೊಳೆದು ಹೋದಾಗ ನಿರ್ಮಲವಾದ ಅಂತಃಕರಣವುಳ್ಳವರಾಗಿ ಆಗ್ತಾರೆ. ಹಾಗಾದಾಗ ಅವರಿಗೆ ಪರಿಣಾಮವಾಗಿ ಏನಾಗುತ್ತೆ ಅಂದರೆ ಅವರಿಗೆ ಇನ್ನು ಮತ್ತೊಮ್ಮೆ ಹುಟ್ಟು ಅನ್ನೋ ರೀತಿಯಾದ ವಿಷಯ ಉಳ್ಕೊಳ್ಳಲ್ಲ. ಆ ದೇಹಿ ಆ ಬ್ರಹ್ಮದ ಜೊತೆಗೆ ಒಂದುಗೂಡ್ಕೊಂಡ್ಬಿಡುತ್ತೆ ಸಂಪೂರ್ಣವಾಗಿ. ತನ್ನನ್ನು ತಾನು ಭಿನ್ನವಾಗಿ ಭಾವಿಸೋದಿಲ್ಲ. ಭಿನ್ನವಾಗಿ ಭಾವಿಸಿದರೆ ಹುಟ್ಟು ಸಾವುಗಳ ಚಕ್ರ, ಅಂಥ ಭಾವನೆಗೆ ವಿಷಯವಿಲ್ಲ. ಅದನ್ನೇ ಬೇರೆ ಕಡೆಗಳಲ್ಲಿ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ತಸ್ಮಿನ್ ಆ ಪರಾವರೆ ಪರಾತ್ಪರ ತತ್ವ ದೃಷ್ಟೇ ನೋಡಲ್ಪಟ್ಟಾಗ, ಅನುಭವಿಸಲ್ಪಟ್ಟಾಗ ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಒಬ್ಬನ ಕರ್ಮಗಳಷ್ಟು ಕ್ಷಯಿಸಿ ಹೊರಟೋಗುತ್ತೆ ಅಂತ. ಕರ್ಮ ಎಷ್ಟು ಕ್ಷಯಿಸಿ ಹೋಗುತ್ತೆ ಅಂದರೆ ಇದುವರೆಗೆ ಎಷ್ಟೋ ಜನ್ಮಗಳಿಂದ ಮಾಡ್ಕೊಂಬಂದಿರೋ ಕರ್ಮ ಅಷ್ಟು ಸಂಸ್ಕಾರ ರೂಪ ಒಳಗಡೆ ಇದೆ, ಮನಸ್ಸಿನಲ್ಲಿದೆ. ಅದು ಆ ಎಲ್ಲ ಕರ್ಮಗಳು ಮುಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗಿ ಕಾಯ್ತಾ ಕೂತಿವೆ. ಅವು ಈ ಜನ್ಮ ಮುಗಿದು ಕೂಡಲೇ ಅದು ಒಂದು ಜನ್ಮಕ್ಕೆ ಮುಗಿಯಲ್ಲ, ಇನ್ನು ಸಹಸ್ರ ಜನ್ಮ ಆದರೂ ಇದೆ, ಅದು ಅಷ್ಟಿದೆ. ಮತ್ತು ಪ್ರತಿ ಜನ್ಮದಲ್ಲಿ ಹೊಸದಾಗಿ ಸಂಗ್ರಹ ಬೇರೆ ಆಗ್ತಾಯಿದೆ. ಈ ಸ್ಥಿತಿಲಿ ಇರುವಾಗ ಆ ಕರ್ಮ ನಾಶ ಆಗೋದಾದರೂ ಹೇಗೆ? ನಾಶ ಆಗೋಕ್ಕೆ ದಾರಿ ಇಲ್ಲ. ಯಾಕೆ ನಾಶ ಆಗಲ್ಲ ಅಂತ ಕೇಳಿದ್ರೆ ಅದನ್ನ ಆಚರಣೆ ಮಾಡುವಾಗೆಲ್ಲ ನಾನು ಇದನ್ನು ಮಾಡ್ತಾಯಿದ್ದೀನಿ ಅನ್ನೋ ಬುದ್ಧಿ ಇಟ್ಕೊಂಡು ಮಾಡಿಬಿಟ್ಟಿದೆ. ಹೀಗಿರೋದ್ರಿಂದ ಅದು ನಂದು 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 ಅಂತ ಆ ಕರ್ಮ ನಮ್ಮ ಜೊತೆಗೆ ಅಂಟ್ಕೊಂಡ್ಬಿಟ್ಟಿದೆ. ಅದು ಅದೇ ಈಗ ಒಳಗಿರೋ ಬೆಳಕನ್ನು ಕಂಡು ಓಹೋ ಬೆಳಕು ಕರ್ತೃ ಅಲ್ಲ, ಅದು ಈ ಪ್ರಕೃತಿ ಎಲ್ಲ ವ್ಯವಹಾರವನ್ನು ಮಾಡ್ತಾ ಇರೋದು. ನಾನು ಮಾಡುತ್ತೇನೆ ಅಂತ ನಾನು ಅನ್ಕೋತಾ ಇದ್ನಲ್ಲ, ಅದು ಭ್ರಮೆ. ಅದು ವಾಸ್ತವಿಕವಾಗಿ ಹಾಗಿಲ್ಲ. ನಾನು ಒಂಥರ ಬೆಳಕಿನ ರೂಪದಲ್ಲಿ ಇರುವಂಥವನು, ನಿರ್ಲಿಪ್ತ ಅಂತ ಅನುಭವ ಯಾವಾಗ ಬಂದ್ಬಿಡುತ್ತೋ ಆಗ ಅದುವರೆಗೆ ಸಂಗ್ರಹ ಮಾಡಿರೋದು ಅಷ್ಟೂ ಕರ್ಮಕ್ಕೆ ಜೀವ ಹೊರಟೋಗ್ಬಿಡುತ್ತೆ. ಅದು ದಗ್ಧ ಸುಟ್ಟೋದು ಹಾಗಾಗುತ್ತೆ. ಯಾಕೆ ಅಂದರೆ ಈ ಅಭಿಮಾನ ಅನ್ನೋ ರೀತಿಯಾದಂಥ ಭಾವ ಹೊರಟೋಯ್ತು. ಅದಿಲ್ಲ ಈಗ. ಅದಿಲ್ಲದೆ ಇರೋದ್ರಿಂದ ಬೇರೆ ಹೊರಟೋಯ್ತು, ಅವೆಲ್ಲ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಕರ್ಮ ಅಷ್ಟು ನಿರ್ವೀರ್ಯವಾಗುತ್ತೆ, ಇರುತ್ತೆ. ಆದರೆ ಅದು ಮುಂದಕ್ಕೆ ಇನ್ನೊಂದು ಜನ್ಮಕ್ಕೆ ಕರ್ಕೊಂಡು ಹೋಗಬೇಕಾಗುವಷ್ಟು ಅದಕ್ಕೆ ಬಲ ಇಲ್ಲ. ಯಾಕಿಲ್ಲ ಅಂದರೆ ಪರಮಾತ್ಮ ಹೀಗಿದೆ, ಆ ತತ್ವ ಹೀಗಿದೆ. ನಾನು ನಿತ್ಯ ಜೀವನದಲ್ಲಿ ಭಾವಿಸುವಾಗ ಹೀಗೆ ಭಾವಿಸ್ತಾ ಇದ್ದೀನಿ, ವಸ್ತುಸ್ಥಿತಿ ಈಗ ನನಗೆ ಗೊತ್ತಾಯಿತು ಅಂತ ಯಾವಾಗ ಜ್ಞಾನೋದಯ ಆಗುತ್ತೋ ಆ ಕ್ಷಣಕ್ಕೆ ಎಲ್ಲ ಕರ್ಮಗಳು ದಗ್ಧ ಬೀಜವಾಗಿ ಆಗುತ್ತವೆ. ಜ್ಞಾನ ನಿರ್ಧೂತ ಕಲ್ಮಷಾಹ ಅಪುನರಾವೃತ್ತಿಂ ಗಚ್ಚಂತಿ ಅಂದರೆ ಹುಟ್ಟಿಲ್ಲದ ಸ್ಥಿತಿಯನ್ನು ಹೊಂದ್ತಾರೆ ಅಂತ. ಹುಟ್ಟಿಲ್ಲದ ಸ್ಥಿತಿ ಅಂದರೆ ತಾತ್ಪರ್ಯ ಆ ಭಗವಂತನ ಜೊತೆಗೆ ಒಂದುಗೂಡ್ಕೊಳ್ಳುವುದು ಸಂಪೂರ್ಣವಾಗಿ. ಆ ಒಳಬೆಳಕೇನಿದೆ ಅದರ ಜೊತೆಗೆ ಈ ದೇಹಿ ಅನ್ನೋ ರೀತಿಯಾದಂಥ ಆ ಒಂದು ಕಿಡಿ ವಿಸ್ಫುಲಿಂಗ ಅಲ್ಲಿ ಅದ್ರ ಜೊತೆಗೆ ಹೋಗಿ ಸೇರ್ಕೊಂಡ್ಬಿಡ್ತು. ಹಾಗೆ ಸೇರ್ಕೊಂಡಿದ್ದರಿಂದ ಪುನಃ ಮತ್ತೆ ಇನ್ನೊಂದು ಕಡೆಯಲ್ಲಿ ಹುಟ್ಟು ಅನ್ನೋ ರೀತಿಯಾದ ವಿಷಯ ಇಲ್ಲ. ಹೀಗೆ ಒಂದು ಜೀವನ ಯಾತ್ರೆಯಲ್ಲಿ ಜ್ಞಾನಿಗಳ ನಡೆ ಇರುತ್ತೆ ಅನ್ನೋದನ್ನು ಶ್ರೀಕೃಷ್ಣ ಪ್ರಭು ವರ್ಣಿಸ್ತಾ ಇದ್ದಾರೆ ಎಂಬುದನ್ನು ನೆನಪಿಸ್ಕೋತಾ ಈ 4 ಮಾತುಗಳನ್ನು ಆ ಧರ್ಮಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಕರುಣೆಯೇ ಲಾಗಂಟೆ, ಕರುಣೆಯೇ ಲಾಗಂಟೆ, ನೀವಿಧಮೆ ಕಲ್ಯಾಣ ಸುಂದರ ರಾಮ. ಕರುಣೆಯೇ ಲಾಗಂಟೆ, ನೀವಿಧಮೆ ಕಲ್ಯಾಣ ಸುಂದರ ರಾಮ. ನೀ 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 ಕರುಣೆಯೇ ಲಾಗಂಟೆ, ನೀವಿಧಮೆ ಕಲ್ಯಾಣ ಸುಂದರ ರಾಮ. ಕಲ್ಯಾಣ ಸುಂದರ ರಾಮ, ರಾಮ. ಅಮೃತಂ ಬಾಡಡು, అమృతం బాడడు అల్పుల వేలడు. అమృతం బాడడు అల్పుల వేలడు. అమృతం బాడడు అల్పుల వేలడు. అమృతం బాడడు అల్పుల వేలడు. సూంద్రుపుల కొలువడు సూర్యుని మరవడు. కరుణయే లాగంటే, ನೀವಿಧಮೆ ಕಲ್ಯಾಣ ಸುಂದರ ರಾಮ. ನೀ ಕರುಣೆಯೇ ಲಾಗಂಟೆ, పరమాత్ముడు పరమాత్ముడు జీవాత్ముడు. పరమాత్ముడు జీవాత్ముడు. పరమాత్ముడు జీవాత్ముడు ఒకడై. పరమాత్ముడు జీవాత్ముడు ఒకడై. పరమాత్ముడు జీవాత్ముడు ఒకడై. పరమాత్ముడు జీవాత్ముడు. పరమాత్ముడు జీవాత్ముడు ఒకడై బరగుచుండు భక్త పరాధీనుని. పరమాత్ముడు జీవాత్ముడు. పరమాత్ముడు జీవాత్ముడు. పరమాత్ముడు జీవాత్ముడు ఒకడై బరగుచుండు భక్త పరాధీనుని. బరగుచుండు భక్త పరాధీనుని. కరుణయే లాగంటే, ನೀವಿಧಮೆ ಕಲ್ಯಾಣ ಸುಂದರ ರಾಮ. ನೀ ಕರುಣೆಯೇ ಲಾಗಂಟೆ,
సాక్షియనిదెలిసియండు సౌఖ్యము విడువడు కంజాక్షుని త్యాగరాజు రక్షకుడైన వాని కరుణయేలాగంటే సాక్షియనిదెలిసియండు రక్షము విడువడు సాక్షియనిదెలిసియండు రక్షము విడువడు కంజాక్షుని త్యాగరాజు రక్షకుడైన వాని కరుణయేలాగంటే నీ విధమే కళ్యాణ సుందర రామాని కరుణయేలాగంటే నీ విధమే కళ్యాణ సుందర రామ కళ్యాణ సుందర రామ కళ్యాణ సుందర రామ కళ్యాణ సుందర రామ